ನನ್ನ ಹೆಸರು ಕಮಲ. ನನಗೆ ತುಂಬ ಭಯವಾಗುತ್ತಿತ್ತು. ನಾನು ಪುನಃ ತೇಜುಗೆ ಫೋನ್ ಮಾಡಿದೆ. ಆದರೆ ಈ ಸಲವೂ ಫೋನ್ ಕನೆಕ್ಟ್ ಆಗಲಿಲ್ಲ. ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡೆ. ಇಂದು ತುಂಬ ಮಳೆಯಾಗುತ್ತಿತ್ತು. ಅವಳು ಎಲ್ಲೋ ಸಿಕ್ಕಿ ಹಾಕಿಕೊಂಡಿರಬಹುದು ಎಂದು ಅಂದುಕೊಂಡೆ. ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ. ಅವಳು ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸುತ್ತಿದ್ದ ಹಾಗೆ ನನ್ನ ಹೃದಯದ ಬಡಿತವು ಜೋರಾಗತೊಡಗಿತ್ತು. ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳು ಬರುತ್ತಿದ್ದವು. ನಾನು ನನ್ನ ಗಮನವನ್ನು ಬೇರೆ ಕಡೆ ಡೈವರ್ಟ್ ಮಾಡಲು ರೂಮಿನಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದೆ. ಅದೇ ಟೈಮಿಗೆ ಸರಿಯಾಗಿ ಬಾಗಿಲು ಬಡಿದ ಶಬ್ದವಾಯಿತು. ನಾನು ತಕ್ಷಣ ಬಾಗಿಲು ತೆರೆದೆ. ಎದುರಿಗೆ ತೇಜು ನಿಂತಿದ್ದಳು. ನಾನು ಮಾತನಾಡುವ ಮೊದಲೇ ತೇಜು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನ್ನ ಹೃದಯ ಬಡಿತ ಮತ್ತು ನನ್ನ ಭಯವನ್ನು ನೋಡಿ ತೇಜುಗೆ ಎಲ್ಲವೂ ಅರ್ಥವಾಯಿತು. ತೇಜು ನನ್ನಿಂದ ದೂರ ಸರಿದು ಕೇಳಿದ್ಲು, ಅಮ್ಮ, ನೀನೇಕೆ ಇಷ್ಟೊಂದು ಹೆದರಿಕೊಂಡಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಎಂದು ಹೇಳುತ್ತಾ ತೇಜು ಒಳಗಡೆ ಬಂದಳು ಮತ್ತು ತನ್ನ ಬ್ಯಾಗನ್ನು ಸೋಫಾದಲ್ಲಿ ಇಟ್ಟಳು. ನನಗೆ ತೇಜು ಮೇಲೆ ತುಂಬ ಸಿಟ್ಟು ಬಂದಿತ್ತು. ತಕ್ಷಣ ನಾನು ಕೇಳಿದೆ, ಇಲ್ಲಿಯವರೆಗೆ ನೀನು ಎಲ್ಲಿದ್ದೆ? ಯಾಕೆ ಇಷ್ಟು ಲೇಟ್ ಆಯಿತು? ನೋಡು, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ರವಿವಾರ ಕೆಲಸಕ್ಕೆ ಹೋಗೋದನ್ನು ನಿಲ್ಲಿಸು. ಮನೆಯಲ್ಲೇ ಇರು. ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ನಾನು ಮನೆಯಲ್ಲಿ ಒಂಟಿಯಾಗಿ ಇರ್ತೀನಿ ಮತ್ತು ನಾನು ಯಾವಾಗಲೂ ಟೆನ್ಷನ್ನಲ್ಲೇ ಇರಬೇಕಾಗುತ್ತೆ ಅಂದೆ. ಅದಕ್ಕೆ ತೇಜು, ಅಮ್ಮ, ಇಷ್ಟೊಂದೇಕೆ ಬೇಜಾರು ಮಾಡ್ಕೊಳ್ತಾ ಇದೆಯಾ? ಯಾಕೆ ಲೇಟ್ ಆಯಿತು ಅಂತನಾದರೂ ಕೇಳು. ನಾನ್ಯಾಕೆ ಈ ಕೆಲಸವನ್ನು ಬಿಡಲಿ? ಬಡವರಿಗೆ ಚಿಕಿತ್ಸೆ ಕೊಡಿಸುವುದು, ಅವರನ್ನು ನೋಡಿಕೊಳ್ಳುವುದು ಎಂದರೆ ನನಗೆ ತುಂಬ ಇಷ್ಟ ಎಂದು ನಿನಗೆ ಗೊತ್ತಾ ಇದರಿಂದ ನನಗೆ ಎಷ್ಟೊಂದು ಸಂತೋಷ ಸಿಗುತ್ತೆ ಅಂತ. ಅಂಥದ್ರಲ್ಲಿ ನಾನು ಈ ಕೆಲಸವನ್ನು ಯಾಕೆ ಬಿಡಲಿ? ಇದರಿಂದ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಎಂದಳು. ಅದಕ್ಕೆ ನಾನು ಹೇಳಿದೆ, ನನಗೆ ಗೊತ್ತು, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ. ಈ ಕೆಲಸವನ್ನು ಬಿಟ್ಟು ಬಿಡು. ಜನರ ಸೇವೆಯನ್ನು ಮಾಡುವುದು ಮತ್ತು ಪುಣ್ಯವನ್ನು ಸಂಪಾದಿಸುವುದು, ಇದರಿಂದ ಏನೂ ಆಗುವುದಿಲ್ಲ. ನೀನು ಹೊರಗಡೆ ಜನರ ಸೇವೆ ಮಾಡು. ನಾನು ಮನೆಯೊಳಗೆ ಒಬ್ಬಳೇ ಕುಳಿತಿರುತ್ತೇನೆ. ನಿನಗೆ ಇದು ಸರಿ ಅಂತ ಅನಿಸುತ್ತಾ ಎಂದು ಕೇಳಿದೆ. ಅದಕ್ಕೆ ತೇಜು, ಅಮ್ಮ, ಸಾಕು ಮಾಡು. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೀಯಾ? ಅಷ್ಟೇ ಅಲ್ಲ, ಇವತ್ತು ಸಹ ಲೇಟ್ ಆಗ್ತಾ ಇರಲಿಲ್ಲ ಆದರೆ ಎಂದು ಏನು ಹೇಳುವುದರಲ್ಲಿ ಇದ್ದಳು. ಅಷ್ಟರಲ್ಲಿ ನಾನು ಅವಳಿಗೆ ಹೇಳಿದೆ, ಇನ್ನು ಮುಂದೆಯೂ ಕೂಡ ನೀನು ಇದೇ ಥರ ಲೇಟಾಗಿ ಬರೋಲ್ಲ ಅಂತ ನಿನ್ನನ್ನು ಹೇಗೆ ನಂಬೋದು ಎಂದು ತೇಜುನ ಕೇಳಿದೆ. ಅದಕ್ಕೆ ತೇಜು, ನೀನು ಪೂರ್ತಿಯಾಗಿ ನನ್ನ ಮಾತನ್ನು ಕೇಳಿದರೆ ನಿನಗೆ ನಂಬಿಕೆ ಬರ್ತಾ ಇತ್ತು. ಆಗ ನಿನಗೆ ಏನು ಹೇಳುವ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ನೀವೇ ಸ್ವತಃ ಹೇಳ್ತಾ ಇರ್ತೀರಿ, ಮಗಳೇ, ನೀನು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೀಯಾ ಎಂದು. ಮತ್ತು ನೀನು ನನ್ನನ್ನು ಮನೆಯಲ್ಲಿ ಇರಲು ಸಹ ಬಿಡ್ತಾ ಇರಲಿಲ್ಲ. ಅವಳ ಮಾತನ್ನು ಕೇಳಿ ನಾನು ಸುಮ್ಮನಾದೆ. ಆಗ ತೇಜು ಹೇಳಿದಳು, ಅಮ್ಮ, ನಾನು ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ನಿನಗೆ ಎಲ್ಲವನ್ನು ಹೇಳ್ತೀನಿ ಎಂದು ಹೇಳಿ ತೇಜು ಫ್ರೆಶ್ ಆಗಲು ಹೋದಳು. ಆಗ ನಾನು ಯೋಚಿಸಿದೆ, ಹಳ್ಳಿಯ ಜನರೆಲ್ಲರೂ ನನ್ನ ಮಗಳ ಮೇಲೆ ತುಂಬ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಎಂದು ಸಮಾಧಾನ ಮಾಡಿಕೊಂಡೆ. ತೇಜು ಊಟ ಬಡಿಸುತ್ತಾ ಹೇಳಿದಳು, ಅಮ್ಮ, ನಿನಗೆ ಗೊತ್ತಾ ಇವತ್ತು ಸಾಯಂಕಾಲ ಏನಾಯಿತು ಎಂದು? ಸಾಯಂಕಾಲ ಆಗುತ್ತಾ ಇದ್ದ ಹಾಗೆ ಮಳೆ ಜೋರಾಗಿ ಸುರಿಯಲು ಪ್ರಾರಂಭಿಸಿತು. ನಾನು ತಕ್ಷಣ ಅಲ್ಲಿಂದ ಹೊರಟೆ. ಸ್ವಲ್ಪ ದೂರ ಬಂದಿದ್ದೆ ಅಷ್ಟೇ. ಮಳೆ ಜೋರಾಗಿ ಬರಲು ಶುರುವಾಯಿತು. ರಸ್ತೆ ಖಾಲಿ ಇದ್ದುದರಿಂದ ನಾನು ಕಾರನ್ನು ಬಹಳ ಜೋರಾಗಿ ಓಡಿಸುತ್ತಿದ್ದೆ. ಆಗ ಆಕಸ್ಮಿಕವಾಗಿ ಒಂದು ವಯಸ್ಸಾದ ಹೆಂಗಸು ನನ್ನ ಕಾರಿನ ಎದುರುಗಡೆ ಬಂದಳು. ಅವಳು ನನ್ನ ಕಾರಿನ ಕೆಳಗೆ ಸಿಕ್ಕಿ ಹಾಕಿಕೊಂಡಿರಬೇಕು ಎಂದುಕೊಂಡೆ. ಆಮೇಲೆ ನಾನು ಕಾರಿನಿಂದ ಇಳಿದು ಹೊರಗಡೆ ಬಂದು ನೋಡಿದೆ. ಅವಳು ಕೆಳಗಡೆ ಬಿದ್ದಿದ್ದಳು. ಅಷ್ಟೇ ಅಲ್ಲ, ಅವಳಿಗೆ ಎಚ್ಚರ ತಪ್ಪಿತ್ತು. ನಾನು ಅವಳಿಗೆ ಏನಾದರೂ ಗಾಯವಾಗಿದೆ ಎಂದು ಮೊಬೈಲ್ ಟಾರ್ಚ್ ಹೊಡೆದು ನೋಡಿದೆ. ಆದರೆ ಗಾಯವೇನೂ ಆಗಿರಲಿಲ್ಲ. ಅವಳು ಹೆದರಿಕೆಯಿಂದ ಎಚ್ಚರ ತಪ್ಪಿ ಬಿದ್ದಿದ್ದಳು. ಬಹಳ ಸಮಯದವರೆಗೂ ಅವಳಿಗೆ ಎಚ್ಚರ ಆಗದೆ ಇದ್ದದನ್ನು ನೋಡಿ ನಾನು ಅವಳನ್ನು ನನ್ನ ಕಾರಿನಲ್ಲಿ ಕೂಡಿಸಿ ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದೆ ಎಂದಳು. ಅದಕ್ಕೆ ನಾನು ಗಾಬರಿಯಿಂದ ಕೇಳಿದೆ, ಏನಾಯಿತು ಅವಳಿಗೆ? ಎಚ್ಚರ ಬಂತಾ ಎಂದು. ಹೌದು ಅಮ್ಮ, ಅವರಿಗೇನು ಎಚ್ಚರವೇನೋ ಬಂತು, ಆದರೆ ಅವರು ಇರುವ ಪರಿಸ್ಥಿತಿಯಲ್ಲಿ ಅವಳು ಏನು ಹೇಳುವ ಹಾಗೆ ಇರಲಿಲ್ಲ ಎಂದಳು. ಆಗ ನಾನು ಕೇಳಿದೆ, ಅವಳಿಗೆ ಗಾಯವಾಗಿಲ್ಲದಿದ್ದರೂ ಅವಳಿಗೆ ಯಾಕೆ ಇಂಥ ಸ್ಥಿತಿ ಬಂತು? ಅದಕ್ಕೆ ತೇಜು ಹೇಳಿದಳು, ಅಜ್ಜಿಗೆ ತುಂಬ ವಯಸ್ಸಾಗಿದೆ ಮತ್ತು ಅವಳು ನಿಶ್ಶಕ್ತಳಾಗಿದ್ದಳು. ಅದಲ್ಲದೆ ಅವಳು ಬಹಳಷ್ಟು ದಿನದಿಂದ ಊಟ ಕೂಡ ಮಾಡಿಲ್ಲ. ನಾನೇ ಅವಳಿಗೆ ಟ್ರೀಟ್ಮೆಂಟ್ ಮಾಡಿದೆ, ಆದರೆ ಅವಳ ಹೊಟ್ಟೆಯಲ್ಲಿ ಆಹಾರದ ಒಂದು ಚಿಕ್ಕ ತುಣುಕು ಸಹ ಇರಲಿಲ್ಲ ಎಂದಳು. ಅದಕ್ಕೆ ನಾನು ಹೇಳಿದೆ, ನೀನು ಏನು ಹೇಳ್ತಾ ಇದ್ದೀಯ ಮಗಳೇ? ಅದಕ್ಕೆ ತೇಜು ಹೇಳಿದಳು, ನಾನು ಏನು ನೋಡಿದ್ದೇನೋ ಅದನ್ನೇ ಹೇಳ್ತಾ ಇದ್ದೀನಿ ಅಮ್ಮ. ಅಷ್ಟೇ ಅಲ್ಲ, ನಾಳೆ ಹೋಗಿ ಪುನಃ ಅವಳ ಆರೋಗ್ಯ ಹೇಗಿದೆ ಅಂತ ಟೆಸ್ಟ್ ಮಾಡಬೇಕು. ಅಕಸ್ಮಾತ್ ಅವಳ ಆರೋಗ್ಯದಲ್ಲಿ ಏನು ಸುಧಾರಣೆ ಆಗಿಲ್ಲ ಅಂದರೆ ನನ್ನ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡುತ್ತೇನೆ ಎಂದಳು. ಅದಕ್ಕೆ ನಾನು, ಸರಿ ಮಗಳೇ, ಮತ್ತು ಅವಳು ಯಾರು, ಎಲ್ಲಿ ಇರುತ್ತಾಳೆ ಅಂತ ಕೇಳು. ಅಷ್ಟೇ ಅಲ್ಲ, ಅವಳನ್ನು ಸರಿಯಾಗಿ ಅವಳ ಮನೆಗೆ ತಲುಪಿಸು ಎಂದೆ. ಅದಕ್ಕೆ ತೇಜು, ಸರಿಯಮ್ಮ, ಅವಳಿಗೆ ಟ್ರೀಟ್ಮೆಂಟ್ ನೀಡಿ ಅವಳ ಮನೆಗೆ ಕಳುಹಿಸುತ್ತೇನೆ ಎಂದಳು. ನಾನು ಏನೋ ಯೋಚನೆ ಮಾಡುತ್ತಿದ್ದೆ. ತೇಜು ಒಂದು ತುತ್ತನ್ನು ಬಾಯಲ್ಲಿ ಇಡುತ್ತಾ ಹೇಳಿದಳು, ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಆ ಹೆಂಗಸು ಯಾರಾಗಿರಬಹುದು? ಅಷ್ಟು ಜೋರಾದ ಮಳೆಯಲ್ಲಿ ರಸ್ತೆಯಲ್ಲಿ ಓಡಾಡುತ್ತಿದ್ದಳಲ್ಲ. ಅಷ್ಟೇ ಅಲ್ಲ, ಬಹಳ ದಿನದಿಂದ ಅವಳ ಹೊಟ್ಟೆಗೆ ಏನನ್ನೂ ತೆಗೆದುಕೊಂಡಿಲ್ಲ.
ಅವಳು ಎಲ್ಲಿಂದ ಬಂದಿರಬಹುದು ಎಂದು ಹೀಗೆಲ್ಲ ನೀವು ಯೋಚಿಸುತ್ತಿರಬಹುದು ಎಂದು ಹೇಳಿದಳು. ಆಗ ನಾನು ತೇಜುಗೆ ಹೇಳಿದೆ, ನೀನು ಡಾಕ್ಟ್ರಾ ಅಥವಾ ಮೈಂಡ್ ರೀಡ್ರಾ ಅಂತ. ಅದಕ್ಕೆ ತೇಜು ಹೇಳಿದಳು, ನಿಜ ಹೇಳಬೇಕಂದ್ರೆ ನಾನು ಒಬ್ಬಳು ಡಾಕ್ಟರ್, ಆದರೆ ನಿನ್ನ ವಿಷಯದಲ್ಲಿ ನಾನು ಎರಡೂ ಆಗಿದ್ದೇನೆ. ನೀವು ಯಾವುದೇ ಒಂದು ವಿಷಯವಾದರೂ ತುಂಬ ಆಳವಾಗಿ ಯೋಚನೆ ಮಾಡ್ತೀರಾ, ಅದಕ್ಕೆ ನಿಮ್ಮ ಯಾವ ವಿಷಯವನ್ನು ಹೇಳಲು ಮನಸ್ಸಾಗುವುದಿಲ್ಲ. ಅಷ್ಟೇ ಅಲ್ಲ, ನಾಳೆ ಅವಳಿಗೆ ಪ್ರಜ್ಞೆ ಬಂದಾಗ ನಾನು ಕೇಳ್ತೀನಿ ಅವಳು ಎಲ್ಲಿ ಇರ್ತಾಳೆ ಎಂದು, ಮತ್ತು ಅವರನ್ನು ಸೇರಿಸಬೇಕಾದ ಜಾಗಕ್ಕೆ ತಲುಪಿಸುತ್ತೇನೆ. ಈಗ ನೀವು ಶಾಂತವಾಗಿರಿ ಎಂದಳು. ಆದರೆ ನಾನು ಇನ್ನೇನೋ ಹೇಳಬೇಕೆಂದುಕೊಂಡೆ. ಆದರೆ ತೇಜು ನನ್ನನ್ನು ಸುಮ್ಮನಾಗಿಸಿದಳು ಮತ್ತು ಹೇಳಿದಳು, ಸಾಕು ಅಮ್ಮ, ಇವಾಗ ಟಾಪಿಕ್ ಚೇಂಜ್ ಮಾಡೋಣ. ನಾವಿಬ್ಬರು ಜೊತೆಗಿದ್ದು ಟೈಮ್ ಪಾಸ್ ಮಾಡಬೇಕು. ಆದರೆ ನೀವು ನೋಡಿದರೆ ಒಂದೇ ವಿಷಯನ ಹಿಡಿದುಕೊಂಡು ಕುಳಿತಿದ್ದೀರಾ. ಇಷ್ಟು ರಾತ್ರಿಗೆ ಬಂದಿದ್ದೇನೆ, ಆದರೆ ನೀವು ನೋಡಿದರೆ ಒಂದು ಸಾರಿನೂ ನನ್ನ ಬಗ್ಗೆಯೂ ಕೇಳಿಲ್ಲ. ಇವತ್ತಿನ ನಿನ್ನ ದಿನ ಹೇಗೆ ಕಳೆಯಿತು, ಇವತ್ತಿನ ಪೇಷಂಟ್ಗಳೆಲ್ಲ ಹೇಗಿದ್ದರು ಎಂದು ನನ್ನ ಕೆಲಸದ ಬಗ್ಗೆ ಕೇಳಿದಿರೇನು? ಅದಕ್ಕೆ ನಾನು ಹೇಳಿದೆ, ಮಗಳೇ, ಇದನ್ನೆಲ್ಲ ನಾನು ದಿನಾಲೂ ನಿನ್ನ ಹತ್ತಿರ ಕೇಳ್ತೀನಿ, ಇದಂತೂ ಪ್ರತಿದಿನ ಇರುವ ಟಾಪಿಕ್. ಆದರೆ ಇವತ್ತು ನೀನೇನನ್ನೋ ಹೇಳಿದೆ, ಅದು ಬೇರೆ ಚಿಂತೆ ಮಾಡುವ ವಿಷಯವಾಗಿದೆ ಎಂದೆ. ಅದಕ್ಕೆ ತೇಜು ಹೇಳಿದಳು, ಸರಿ, ಹಾಗಾದರೆ ನೀವು ಭಾಳ ಯೋಚನೆ ಮಾಡಬೇಡಿ. ತುಂಬ ಮಳೆ ಬೀಳ್ತಾ ಇದೆ, ನಿಮಗೆ ಬೇಗ ಶೀತ ನೆಗಡಿ ಆಗುತ್ತೆ. ನಾನು ನಿಮಗೆ ಹಳದಿ ಸೇರಿಸಿದ ಹಾಲನ್ನು ರೆಡಿ ಮಾಡ್ತೀನಿ, ನಾವಿಬ್ಬರು ಸೇರಿ ಹಾಲನ್ನು ಕುಡಿಯೋಣ ಎಂದಳು. ಮಗಳೇ, ನಿನಗೆ ಗೊತ್ತೇ ಇದೆ ನನಗೆ ಹಳದಿ ಸೇರಿಸಿದ ಹಾಲು ಇಷ್ಟವಿಲ್ಲವೆಂದು. ನಾನು ಸಾದಾ ಹಾಲನ್ನು ಕುಡಿಯುತ್ತೇನೆ, ನನಗೆ ಅದೇ ಕೊಡು ಎಂದೆ. ಅದಕ್ಕೆ ತೇಜು ಹೇಳಿದಳು, ಅಮ್ಮ, ಇಷ್ಟು ಹೊತ್ತಿನವರೆಗೂ ನೀನು ಏನೇನೋ ಹೇಳಿದೆಯಲ್ಲ, ಅಷ್ಟು ಹೊತ್ತು ನಾನು ಕಿವುಡಿಯಾಗಿದ್ದೆ. ನೀನು ಏನು ಹೇಳಿದೆ ಅಂತ ನಾನು ಕೇಳಿಸಿಕೊಂಡಿಲ್ಲ. ಇದಕ್ಕಿಂತ ಮುಂಚೆ ನಾನು ಏನು ಹೇಳಿದೆನೋ ಅಷ್ಟು ಮಾತ್ರ ನನಗೆ ಗೊತ್ತು. ನಾನು ಅದನ್ನೇ ಮಾಡುತ್ತೇನೆ. ನೀವು ಹೇಳ್ತೀರಾ, ನೀನು ನನ್ನ ಮಗಳು, ನಾನು ಏನು ಹೇಳ್ತೀನೋ ಹಾಗೆ ನೀನು ಕೇಳಬೇಕು ಅಂತ. ನನ್ನ ಮೇಲೆ ಒಂದಲ್ಲ ಒಂದು ನಿಯಮ ವಿಧಿಸ್ತಾ ಇರ್ತೀರಿ, ಆಗ ನಾನು ನೀವು ಹೇಳಿದಾಗೆ ಕೇಳಬೇಕಾಗುತ್ತೆ. ಯಾಕೆಂದರೆ ಆಗ ನನಗೆ ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗೆ ನಾವಿಬ್ಬರು ವಾದ ಮಾಡುತ್ತಿರುವಾಗ ತೇಜು ಫೋನ್ ರಿಂಗ್ ಆಯಿತು. ತೇಜು ಫೋನನ್ನು ಎತ್ತಿಕೊಂಡು ನನಗೆ ಕೊಡುತ್ತಾ ಹೇಳಿದಳು, ಬಂತು ನೋಡು ನಿನ್ನ ಪ್ರೀತಿಯ ಮಗಳ ಫೋನು. ನನಗಿಂತ ಜಾಸ್ತಿ ನೀನು ನಿನ್ನ ದೊಡ್ಡ ಮಗಳ ಬುದ್ಧಿವಾದವನ್ನು ಕೇಳು ಎಂದಳು. ಅದಕ್ಕೆ ನಾನು ಹೇಳಿದೆ, ಮುಂಚೆನೇ ನೀನು ವಟ ಅಂತ ಒದರಲು ಶುರು ಮಾಡಬೇಡ, ಮೊದಲು ಫೋನನ್ನಾದರೂ ಎತ್ತು ಎಂದು ಹೇಳಿದೆ. ತೇಜು ಫೋನನ್ನು ರಿಸೀವ್ ಮಾಡಿ ಹಲೋ ಎಂದಳು. ಅದಕ್ಕೆ ಆ ಕಡೆಯಿಂದ ನಾನು ಏನು ಹೇಳುತ್ತಿದ್ದೇನೆಂದರೆ ಎಂದು ಅಕ್ಕ ಅಶ್ವಿನಿ ಹೇಳುವ ಮೊದಲೇ ತೇಜು ಹೇಳಿದಳು, ಈಗ ತುಂಬ ಮಳೆ ಬರ್ತಾ ಇದೆ, ಅಮ್ಮನಿಗೆ ಬೇಗ ಶೀತ ನೆಗಡಿ ಆಗುತ್ತೆ, ಅವಳ ಕೇರ್ ತಗೋ, ಅವಳಿಗೆ ಹಳದಿ ಸೇರಿಸಿದ ಹಾಲನ್ನು ಕುಡಿಯಲು ಕೊಡ್ತಾ ಇರು, ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡು, ಇಲ್ಲದಿದ್ದರೆ ಅವಳೇ ಸ್ವತಃ ಏನೂ ತಗೊಳ್ಳಲ್ಲ, ಇದನ್ನು ಹೇಳುವವಳಿದ್ದೆ ಅಲ್ವಾ ಎಂದಳು. ಅದಕ್ಕೆ ಅಶ್ವಿನಿ ನಗುತ್ತಾ ಹೇಳಿದ್ಲು, ನನಗೆ ನೆನಪೇ ಇರಲ್ಲ ನೋಡು, ನನ್ನ ತಂಗಿ ಡಾಕ್ಟರ್, ಅವಳಿಗೆ ಏನು ಹೇಳುವ ಅವಶ್ಯಕತೆ ಇಲ್ಲ ಎಂದು. ಅದಕ್ಕೆ ತೇಜು, ಅಕ್ಕ, ನಾನು ನಿನಗೆ ಯಾವುದಾದ್ರೂ ಔಷಧಿ ಬರೆದು ಕೊಡಬೇಕೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂದು ಹೇಳಿದಳು. ಅದಕ್ಕೆ ಅಶ್ವಿನಿ ಹೇಳಿದಳು, ಯಾವ ಮೆಡಿಸಿನ್, ಯಾವುದಕ್ಕಾಗಿ, ನನಗೆ ಏನಾಗಿದೆ ಎಂದಳು. ಅದಕ್ಕೆ ತೇಜು, ಔಷಧಿ ನಿನ್ನ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಲು, ಯಾಕೆಂದರೆ ದಿನ ಕಳೆಯುತ್ತಾ ನಿನ್ನ ನೆನಪಿನ ಶಕ್ತಿ ಬಹಳ ಕಡಿಮೆಯಾಗುತ್ತಿದೆ, ಅದಕ್ಕಾಗಿ ಎಂದಳು. ಅದಕ್ಕೆ ಅಶ್ವಿನಿ, ನೀನು ನನ್ನನ್ನು ಮರೆಗುಳಿ ಅಂತಿದ್ದೀಯಾ, ನಿನ್ನ ಟೈಮ್ ಚೆನ್ನಾಗಿದೆ, ನೀನು ಈಗ ನನ್ನ ಎದುರಿಗೆ ಇಲ್ಲ, ಇದ್ದಿದ್ದರೆ ನೀನು ನನ್ನ ಕೈಯಿಂದ ಚೆನ್ನಾಗಿ ಏಟು ತಿಂತಾ ಇದ್ದೆ. ಹೇಗೆಂದರೆ ನೀನು ಚಿಕ್ಕವಳಿದ್ದಾಗ ನನ್ನ ಕೈಯಿಂದ ಏಟು ತಿಂತಾ ಇದ್ದೀಯಲ್ಲ, ಆದರೆ ಈಗಿನ ಏಟು ಅದಕ್ಕೂ ಭಯಂಕರ ಗೊತ್ತಾ ಎಂದಳು. ಅದಕ್ಕೆ ತೇಜು ಹೇಳಿದಳು, ಸುಮ್ಮನಿರು ಅಕ್ಕ, ನಾನು ಮುಂಚಿನ ಹಾಗೆ ನಿನ್ನ ಕೈಲಿ ಏಟು ತಿನ್ನಲು ಈಗ ಚಿಕ್ಕ ಮಗು ಅಲ್ಲ. ಹೀಗೆ ಹೇಳಿ ಇಬ್ಬರು ನಗತೊಡಗಿದರು. ನಂತರ ತೇಜು ಅಶ್ವಿನಿಗೆ ಅಮ್ಮನ ಹತ್ತಿರ ಮಾತನಾಡು ಎಂದಳು. ನಾನು ಫೋನನ್ನು ಎತ್ತಿಕೊಂಡು, ಹಾಂ ಹೇಳು ಮಗಳೇ ಎಂದೆ. ಅದಕ್ಕೆ ಅಶ್ವಿನಿ, ಅಮ್ಮ, ನೀವು ನಿಮ್ಮ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳಿ ಎಂದಳು. ಆಗ ನಾನು ಹೇಳಿದೆ, ನಾನು ಚೆನ್ನಾಗಿದ್ದೇನೆ, ನಿನ್ನ ತಂಗಿ ನನಗೆ ಏನಾದರೂ ಆಗಲು ಬಿಡುತ್ತಾಳಾ? ನೀನು ಹೇಳು, ನೀನು ಹೇಗಿದ್ದೀಯಾ, ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ, ಮಕ್ಕಳು ಮತ್ತು ಅಳಿಯಂದಿರು ಹೇಗಿದ್ದಾರೆ ಎಂದು ಕೇಳಿದೆ. ಹೌದಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ, ಮತ್ತು ಅಮ್ಮ, ನಿಮ್ಮ ಆರೋಗ್ಯನೂ ಚೆನ್ನಾಗಿ ನೋಡಿಕೊಳ್ಳಿ, ಯಾಕೆಂದರೆ ನೀವಲ್ಲದೆ ಈ ಪ್ರಪಂಚದಲ್ಲಿ ನಮಗೆ ಯಾರಿದ್ದಾರೆ ಹೇಳು ಎಂದಳು. ಅದಕ್ಕೆ ನಾನು ಹೇಳಿದೆ, ಅರೆ, ನನಗೆ ಏನೂ ಆಗುವುದಿಲ್ಲ, ನಾನು ಚೆನ್ನಾಗಿದ್ದೇನೆ, ಈಗ ಬಹಳ ರಾತ್ರಿ ಆಯಿತು, ಈಗ ನೀನು ಫೋನ್ ಇಡು, ತೇಜುನು ಸಹ ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಎಂದು ಹೇಳಿದೆ. ಅದಕ್ಕೆ ಅಶ್ವಿನಿ, ಸರಿ ಅಮ್ಮ ಎಂದು ಹೇಳಿ ಫೋನ್ ಇಟ್ಟಳು. ಅಷ್ಟರಲ್ಲಿ ತೇಜು ಇಬ್ಬರಿಗೂ 2 ಗ್ಲಾಸ್ನಲ್ಲಿ ಹಳದಿ ಹಾಲು ತೆಗೆದುಕೊಂಡು ಬಂದಳು. 1 ಗ್ಲಾಸನ್ನು ತಾನು ತೆಗೆದುಕೊಂಡು ಇನ್ನೊಂದು ಗ್ಲಾಸ್ ನನಗೆ ಕೊಟ್ಟಳು. ಇಬ್ಬರು ಟಿವಿ ನೋಡುತ್ತಾ ಹಾಲನ್ನು ಕುಡಿದೆವು. ನಂತರ ಇಬ್ಬರು ಮಲಗಲು ರೂಮಿಗೆ ಹೋದೆವು. ನಿದ್ದೆ ಮಾಡುತ್ತಾ ನಾನು ಮತ್ತೊಂದು ಸಾರಿ ಪುನಃ ಹೇಳಿದೆ, ಮಗಳೇ, ನಾಳೆ ಆ ವಯಸ್ಸಾದ ಹೆಂಗಸಿಗೆ ಅವಳ ಹೆಸರು ಮತ್ತು ವಿಳಾಸವನ್ನು ಕೇಳು, ನಾಳೆ ನಿನ್ನ ಜೊತೆ ನಾನು ಬರಬಹುದಾ ಎಂದೆ. ಅದಕ್ಕೆ ತೇಜು, ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ. ಅಮ್ಮ, ನಿನಗೆ ಈ ವಿಷಯ ಹೇಳಿ ನಾನು ತಪ್ಪು ಮಾಡಿದ್ದೇನೇನೋ ಅನಿಸುತ್ತಿದೆ.
ನನಗೆ ಗೊತ್ತಾಗ್ತಾ ಇಲ್ಲ, ನೀವ್ಯಾಕೆ ಇಷ್ಟೊಂದು ಇಮೋಷ್ನಲ್ ಆಗ್ತಾ ಇದ್ದೀರಿ? ನಾನು ಹೇಳಿದ್ನಲ್ಲ, ನಾನು ಅವರ ಜೊತೆ ಮಾತನಾಡಿ ಎಲ್ಲವನ್ನು ಕೇಳಿ ಅವರನ್ನು ಅವರ ಮನೆಗೆ ಕಳುಹಿಸಿಕೊಡುತ್ತೇನೆ. ನಿಮಗೆ ನನ್ನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ವಾ ಎಂದು ಕೇಳಿದಳು. ಅದಕ್ಕೆ ನಾನು ಏನೂ ಹೇಳಲಿಲ್ಲ. ಅಮ್ಮ, ಆ ರೀತಿ ಏನಾದರೂ ಆಗಿದ್ದರೆ ನಾನು ಅವರನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗ್ತಾನೇ ಇರಲಿಲ್ಲ. ಈಗ ನೀವು ಸುಮ್ಮನೆ ನಿದ್ದೆ ಮಾಡಿ, ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾ ಕೊರಗಬೇಡಿ. ಈ ಸಲ ತೇಜು ಸ್ವಲ್ಪ ಸಿಟ್ಟಿನಲ್ಲಿ ಹೇಳಿದ್ಲು. ಅದಕ್ಕೆ ನಾನು ಸುಮ್ಮನೆ ಮುಸುಕು ಹಾಕಿಕೊಂಡು ಮಲಗಿಕೊಂಡೆ. ಹೊರಗಡೆ ಈಗಲೂ ಸಹ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ತೇಜು ತನ್ನ ಫೋನಲ್ಲಿ ಬ್ಯುಸಿಯಾಗಿದ್ದಳು. ನಾನು ನಿದ್ದೆ ಮಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ನನ್ನ ತಲೆಯಲ್ಲಿ ಆ ವಯಸ್ಸಾದ ಹೆಂಗಸಿನ ವಿಷಯ ಕೊರೆಯುತ್ತಾ ಇತ್ತು. ಅದೇನೆಂದರೆ, ಹಿಂದಿನ ಕೆಲವು ದಿನಗಳಿಂದಲೂ ಅವಳ ಹೊಟ್ಟೆಯಲ್ಲಿ ಆಹಾರದ ಒಂದು ತುಣುಕು ಇರಲಿಲ್ಲ. ಈ ಮಾತು ನನ್ನ ಮನಸ್ಸಿಗೆ ಪುನಃ ಪುನಃ ನೋವುಂಟು ಮಾಡುತ್ತಿತ್ತು. ಹೇ ದೇವರೇ, ಅವಳು ಯಾರೇ ಆಗಿರಲಿ, ಅವಳನ್ನು ಅವಳ ಮನೆಯವರೊಂದಿಗೆ ಸೇರಿಸು ಎಂದು ನಾನು ಮನಸ್ಸಿನಲ್ಲೇ ದೇವರೊಂದಿಗೆ ಪ್ರಾರ್ಥನೆ ಮಾಡತೊಡಗಿದೆ. ಹೀಗೆ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ನಿದ್ದೆ ಮಾಡಿದೆ. ಮಾರನೇ ದಿನ ತೇಜು ಸ್ವಲ್ಪ ಬೇಗ ಎದ್ದು ಆಸ್ಪತ್ರೆಗೆ ಹೋಗಲು ರೆಡಿಯಾದಳು. ನಾನು ಮತ್ತೊಮ್ಮೆ ತೇಜುಗೆ ಹೇಳಲು ಶುರು ಮಾಡಿದೆ. ಅದಕ್ಕೂ ಮೊದಲೇ ತೇಜು ಹೇಳಿದಳು, ಅಮ್ಮ, ನನಗೆ ಎಲ್ಲವೂ ನೆನಪಿದೆ. ನಾನು ಮೊದಲು ಆ ಹೆಂಗಸನ್ನು ಮೀಟ್ ಮಾಡಲು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅದರ ನಂತರವೇ ನಾನು ಡ್ಯೂಟಿಗೆ ಹೋಗ್ತೀನಿ ಎಂದಳು. ಅದಕ್ಕೆ ನಾನು, ಮಗಳೇ, ನಾನು ನಿನ್ನ ಜೊತೆ ಬರಬಹುದಾ ಎಂದು ಕೇಳಿದೆ. ಅದಕ್ಕೆ ತೇಜು, ಬೇಡ ಅಮ್ಮ, ನೀನ್ಯಾಕೆ ಹಾಸ್ಪಿಟ್ಲಿಗೆ ಬರೋದು? ಅಲ್ಲಿ ನಿನ್ನ ಅವಶ್ಯಕತೆಯಾದರೂ ಏನಿದೆ? ನಿನ್ನ ಆರೋಗ್ಯ ಸಹ ಇತ್ತೀಚೆಗೆ ಸರಿಯಾಗಿಲ್ಲ. ಅಕಸ್ಮಾತ್ ನಿಮಗೆ ಅವಳನ್ನು ಮೀಟ್ ಆಗಬೇಕು ಅಂತ ಅನಿಸಿದರೆ ಅವಳು ಮೊದಲು ಹುಷಾರಾಗಿ ಅವಳ ಮನೆಗೆ ಹೋಗಲಿ. ನಂತರ ನಾನು ನಿಮ್ಮನ್ನು ಅವಳ ಮನೆಗೆ ಕರೆದುಕೊಂಡು ಹೋಗ್ತೀನಿ. ಈಗ ಸಂತೋಷವಾಯಿತಾ ಎಂದು ಕೇಳಿದಳು. ಅದಕ್ಕೆ ನಾನು ಹೇಳಿದೆ, ಹಾಂ, ನೀ ಹೇಳೋದು ಸರಿ. ನಾನು ಅವಳ ಮನೆಗೆ ಹೋಗಿ ಅವಳನ್ನು ಮೀಟ್ ಮಾಡ್ತೀನಿ ಎಂದು ತೇಜುಗೆ ಹೇಳಿದೆ. ಸ್ವಲ್ಪ ಸಮಯದ ನಂತರ ತೇಜು ಹಾಸ್ಪಿಟ್ಲಿಗೆ ಹೊರಟು ಹೋದಳು. ತೇಜು ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಆ ಹೆಂಗಸನ್ನು ಭೇಟಿಯಾದಳು. ಆದರೆ ಈಗಲೂ ಸಹ ಆ ಹೆಂಗಸು ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಆಗ ತೇಜು ಕೇಳಿದಳು, ಅಮ್ಮ, ಈಗ ಹೇಗಿದ್ದೀರಾ? ಆ ವಯಸ್ಸಾದ ಹೆಂಗಸು ಕೈಯಿಂದಲೇ ಸನ್ನೆ ಮಾಡುತ್ತಾ, ಈಗ ಚೆನ್ನಾಗಿದ್ದೇನೆ, ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಎಂದರು. ಆಗ ಅವರನ್ನು ಎಬ್ಬಿಸಿ ಕುಳ್ಳಿಸುತ್ತಾ ಲೈಟಾಗಿ ಟಿಫಿನ್ ಮತ್ತು ಜ್ಯೂಸನ್ನು ಕೊಟ್ಟಳು. ನಂತರ ತೇಜು ಹೇಳಿದಳು, ಕ್ಷಮಿಸಿ ಅಮ್ಮ, ನಿನ್ನೆ ರಾತ್ರಿ ನೀವು ನನ್ನ ಕಾರಿನ ಎದುರುಗಡೆ ಬಂದು ಬಿದ್ದಿದ್ರಿ. ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಅದಕ್ಕಾಗಿ ನೀವು ನನಗೆ ಕಾಣಿಸಲಿಲ್ಲ. ಆದರೆ ಅಷ್ಟು ಜೋರಾದ ಮಳೆಯಲ್ಲಿ ನೀವು ಒಬ್ಬರೇ ರಸ್ತೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರಿ? ಆದರೆ ಆ ಹೆಂಗಸು ಏನೂ ಉತ್ತರ ನೀಡಲಿಲ್ಲ. ಆಗ ತೇಜು ಪುನಃ ಹೇಳಿದಳು, ನಿಮಗೆ ಗೊತ್ತಾ, ನಿನ್ನೆ ರಾತ್ರಿ ನಾನೇ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು. ಮತ್ತು ನನಗೆ ಅನ್ನಿಸ್ತಾ ಇದೆ, ನಿಮ್ಮ ಆರೋಗ್ಯ ಮೊದಲಿಗಿಂತಲೂ ಚೆನ್ನಾಗಿ ಸುಧಾರಿಸುತ್ತಿದೆ. ನೀವೀಗ ಮನೆಗೆ ಹೋಗಬಹುದು. ಹೇಳಿ, ನಿಮ್ಮ ಮನೆ ಎಲ್ಲಿದೆ? ನಿಮ್ಮನ್ನು ನಾನು ಅಲ್ಲಿಗೆ ಕಳುಹಿಸಿಕೊಡುತ್ತೇನೆ. ಅಷ್ಟೇ ಅಲ್ಲ, ನಾನು ಸ್ವಲ್ಪ ಔಷಧಿ ಸಹ ಕೊಡುತ್ತೇನೆ. ನೀವು ಅದನ್ನು ಪ್ರತಿದಿನ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಸುಸ್ತು ಕಡಿಮೆಯಾಗಬಹುದು, ನೀವು ಸರಿಯಾಗಬಹುದು ಎಂದು ತೇಜು ಹೇಳಿದಳು. ತಕ್ಷಣ ವಯಸ್ಸಾದ ಹೆಂಗಸಿನ ಕಣ್ಣಲ್ಲಿ ಕಣ್ಣೀರು ಬರತೊಡಗಿತ್ತು. ತೇಜು ಕಣ್ಣೀರು ಕೆಳಗೆ ಇಳಿಯುವ ಮೊದಲೇ ಒರೆಸಿ ಹೇಳಿದಳು, ಅಮ್ಮ, ನೀವು ಈಗ ಸರಿಯಾಗಿದ್ದೀರಾ? ನಿಮಗೆ ಎಲ್ಲೂ ಗಾಯ ಸಹ ಆಗಿಲ್ಲ. ನನಗೆ ಅನಿಸುತ್ತಿದೆ, ಸುಸ್ತು ಮತ್ತು ಭಯದಿಂದ ನೀವು ಎಚ್ಚರ ತಪ್ಪಿ ಬಿದ್ದಿರಬಹುದು. ನೀವು ತಪ್ಪು ತಿಳಿಯದಿದ್ದರೆ ಒಂದು ಮಾತು ಕೇಳಬಹುದಾ ಎಂದು ತೇಜು ಕೇಳಿದಳು. ನೀವು ಕೆಲವು ದಿನದಿಂದ ಊಟನೇ ಮಾಡಿಲ್ಲ. ಯಾಕೆ? ನೀವು ಈಗ ಈ ವಯಸ್ಸಿನಲ್ಲಿ ಅಂತಹ ಯಾವ ವ್ರತ ಮಾಡ್ತಾ ಇದ್ದೀರಿ? ಅದಕ್ಕೆ ಅವರು ಏನೂ ಉತ್ತರ ನೀಡಲಿಲ್ಲ. ಸುಮ್ಮನೆ ಮೋರೆಯನ್ನು ಅತ್ತ ತಿರುಗಿಸಿದರು. ಆಗ ತೇಜು ಅಂದುಕೊಂಡಳು, ಈ ಅಮ್ಮ ನನ್ನ ಪ್ರಶ್ನೆಗೆ ಏನೂ ಉತ್ತರ ನೀಡಲಿಲ್ಲ. ನಾನು ಅವರ ವ್ರತಕ್ಕೆ ಭಂಗ ಉಂಟು ಮಾಡಿದ್ದೇನೆ. ನಾನು ಒಂದು ಹೆಂಗಸಾದರೂ ಮತ್ತೊಬ್ಬಳ ಈ ರೀತಿ ಹವ್ಯಾಸ ನನಗೆ ಇಷ್ಟವಾಗುವುದಿಲ್ಲ. ಈ ಹೆಂಗಸರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಬೇರೆಯವರಿಗೋಸ್ಕರ ವ್ರತ ಉಪವಾಸವನ್ನು ಮಾಡ್ತಾರೆ. ಆದರೆ ಇವರಿಗೆ ತಮ್ಮ ಬಗ್ಗೆ ಯೋಚನೆ ಮಾಡಲು ಸಮಯವೇ ಇರೋದಿಲ್ಲ. ನೋಡು, ಇವರ ಕಾಲು ಹೇಗೆ ನಡುಗುತ್ತಿದೆ. ಆದರೂ ಸಹ ಇವರು ಉಪವಾಸ ನಿಲ್ಲಿಸಲ್ಲ. ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ಆದರೂ ಇವರು ಏನೂ ಹೇಳ್ತಾ ಇಲ್ಲ. ತೇಜು ಇದನ್ನೆಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಳು. ತೇಜು ಇನ್ನೊಂದು ಸಾರಿ ಪುನಃ ಕೇಳಿದಳು, ನಿಮ್ಮ ಮನೆ ಎಲ್ಲಿದೆ? ನೀವು ಎಲ್ಲಿ ಇರ್ತೀರಾ? ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಹೇಳಿ, ಅವರನ್ನು ಫೋನ್ ಮಾಡಿ ಕರೆಸ್ತೀನಿ. ತೇಜುನ ಮಾತು ಕೇಳುತ್ತಿದ್ದಂತೆ ಆ ಹೆಂಗಸಿಗೆ ತಡೆದುಕೊಳ್ಳಲಾಗಲಿಲ್ಲ. ಅವಳು ಒಂದೇ ಸಮನೆ ಅಳುತ್ತಿದ್ದಳು. ಅದಕ್ಕೆ ತೇಜು ಕೇಳಿದಳು, ಅಮ್ಮ, ಏನಾಯಿತು? ಯಾಕೆ ಅಳ್ತಾ ಇದ್ದೀರಾ? ನಾನು ನಿಮ್ಮ ಮನೆಗೆ ತಲುಪಿಸುತ್ತೇನೆ. ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ಎಂದು ಕೇಳಿದಳು. ಅದಕ್ಕೆ ಆ ಹೆಂಗಸು ಹಾಂ ಅಂತ ತಲೆ ಅಲ್ಲಾಡಿಸಿದಳು. ಹಾಗಾದರೆ ಸರಿ, ಬೇಗ ಹೇಳಿ, ನೀವು ಎಲ್ಲಿ ಇರ್ತೀರಿ? ಅದಕ್ಕೆ ಆ ಹೆಂಗಸು ನಿಧಾನವಾಗಿ ಹೇಳಿದಳು, ದೇವಸ್ಥಾನದಲ್ಲಿ. ಅದಕ್ಕೆ ತೇಜು, ಏನು ದೇವಸ್ಥಾನದಲ್ಲ, ಅಥವಾ ದೇವಸ್ಥಾನದ ಹತ್ತಿರನಾ? ಹಾಗಾದರೆ ಎಲ್ಲಿ? ಯಾವ ದೇವಸ್ಥಾನದ ಹತ್ತಿರ ಎಂದು ಕೇಳಿದಳು. ಅದಕ್ಕೆ ಆ ವಯಸ್ಸಾದ ಹೆಂಗಸು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಂತ ಹೇಳಿದ್ಲು. ಸರಿ, ಹಾಗಾದರೆ ಹೇಳಿ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ನಂತರ ತೇಜು ಅವಳ ಕೈಯನ್ನು ಹಿಡಿದುಕೊಂಡು ತನ್ನ ಕಾರಿನಲ್ಲಿ ಕುಳ್ಳಿರಿಸಿದಳು. ನಂತರ ತೇಜು ಅವಳು ಹೇಳಿದ ರಸ್ತೆಯಲ್ಲಿ ಹೊರಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಒಂದು ದೇವಸ್ಥಾನ ಸಿಕ್ಕಿತು.
ಆಗ ವಯಸ್ಸಾದ ಹೆಂಗಸು ಇಳಿಸಲು ಸನ್ನೆ ಮಾಡಿದ್ಲು. ಆಗ ತೇಜು ಅವಳನ್ನು ಕೆಳಗೆ ಇಳಿಸಿ ಹೇಳಿದ್ಲು, ಹೇಳಿ ಅಮ್ಮ, ನಿಮ್ಮ ಮನೆ ಯಾವ ಗಲ್ಲಿಯಲ್ಲಿದೆ? ನಾನು ಅಲ್ಲಿಯವರೆಗೆ ನಿಮ್ಮ ಜೊತೆ ಬರ್ತೀನಿ ಎಂದಳು. ಅದಕ್ಕೆ ಅಮ್ಮ, ಇಲ್ಲ ನಾನು ಹೋಗ್ತೀನಿ ಎಂದಳು. ಅದಕ್ಕೆ ತೇಜು, ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ? ನಿಮ್ಮನ್ನು ಸರಿಯಾಗಿ ಮನೆಗೆ ತಲುಪಿಸದಿದ್ದರೆ ಅನಂತರ ನಿಮ್ಮ ಮನೆಯವರು ನನ್ನನ್ನು ಹೊಡೆಯುತ್ತಾರೆ. ಅಕಸ್ಮಾತಾಗಿ ನೀವು ಪುನಃ ಎಚ್ಚರ ತಪ್ಪಿ ಬಿದ್ದರೆ ಆವಾಗಂತೂ ನಿಮ್ಮ ಮನೆಯವರು ನನ್ನನ್ನು ಗ್ಯಾರಂಟಿ ಹೊಡೆಯುತ್ತಾರೆ. ಅದಕ್ಕಾಗಿ ಈಗ ನೀವು ನಿಮ್ಮ ಅಡ್ರೆಸ್ ಹೇಳಿ, ನಾವು ಹೊರಡೋಣ. ನೀವು ಎಲ್ಲಿ ಇರ್ತೀರಾ, ನಾನು ನಿಮ್ಮ ಮನೆಯವರಿಗೆ ತಲುಪಿಸ್ತೇನೆ ಎಂದಳು. ಆಗ ಅಮ್ಮ ಒಂದು ನೆಪವನ್ನು ಮಾಡುತ್ತಾ, ಸರಿ, ನಾನು ಈ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಂತರ ಮನೆಗೆ ಹೋಗುತ್ತೇನೆ. ನಾನೇ ಹೊರಟು ಹೋಗುತ್ತೇನೆ. ನೀನು ನಿನ್ನ ಕೆಲಸಕ್ಕೆ ಹೋಗು, ನಿನಗೆ ಬಹಳ ಲೇಟ್ ಆಗ್ತಾ ಇದೆ ಎಂದಳು. ಆಗ ತೇಜುಗೂ ಅನಿಸಿತು ನಿಜವಾಗ್ಲೂ ಲೇಟ್ ಆಗ್ತಾ ಇದೆ ಎಂದು. ಅದಕ್ಕೆ ಅವಳನ್ನು ದೇವಸ್ಥಾನದಲ್ಲಿ ಕೂರಿಸಿ ತಾನು ಕಾರಿನಲ್ಲಿ ಕುಳಿತು ಹಾಸ್ಪಿಟ್ಲಿಗೆ ಹೊರಟು ಹೋದಳು. ರಸ್ತೆಯಲ್ಲಿ ಹೋಗುತ್ತಿರುವಾಗ ತೇಜು ನನಗೆ ಫೋನ್ ಮಾಡಿದ್ಲು ಮತ್ತು ಹೇಳಿದ್ಲು, ಆ ಹೆಂಗಸು ಹುಷಾರಾಗಿದ್ದಾಳೆ, ಅವಳು ಸರಿಯಾಗಿ ತನ್ನ ಮನೆಗೆ ತಲುಪಿದ್ದಾಳೆ ಎಂದು. ಇದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಹೀಗೆ 2-3 ದಿನದ ನಂತರ ತೇಜು ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದಳು. ಆಗ ಅವಳಿಗೆ ಅನಿಸಿತು, ಆ ಅಜ್ಜಿ ಇದೇ ದೇವಸ್ಥಾನದಲ್ಲಿ ಇದೇ ಸಮಯಕ್ಕೆ ಇರುತ್ತಾಳೆ. ನಾನು ಅವಳನ್ನು ಭೇಟಿಯಾಗಿ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಬಹುದು ಎಂದು ಯೋಚಿಸಿ ಅವಳು ದೇವಸ್ಥಾನದ ಹತ್ತಿರ ಹೋದಳು. ಅವಳು ಹೋಗುತ್ತಾ ಇದ್ದ ಹಾಗೆ ಆ ಅಜ್ಜಿಯ ದೃಷ್ಟಿ ತೇಜು ಮೇಲೆ ಬಿತ್ತು. ಆಗ ತಕ್ಷಣ ಅವಳು ಅವಿತುಕೊಳ್ಳಲು ಪ್ರಯತ್ನಿಸಿದಳು. ಅದೇ ಸಮಯಕ್ಕೆ ಅವಳ ಕಾಲು ಜಾರಿ ಅವಳು ಜೋರಾಗಿ ಕೆಳಗೆ ಬಿದ್ದಳು. ಅವಳ ಬಾಯಿಂದ ಅಮ್ಮ ಎನ್ನುವ ಶಬ್ದ ಬಂತು. ಅದೇ ಸಮಯಕ್ಕೆ ಆ ದೇವಸ್ಥಾನದ ಪೂಜಾರಿ ಓಡಿ ಬಂದು ಅವಳನ್ನು ಎಬ್ಬಿಸಲು ಪ್ರಯತ್ನಪಟ್ಟರು. ಅದೇ ಸಮಯಕ್ಕೆ ತೇಜು ಸಹ ಅಲ್ಲಿಗೆ ಬಂದು ತಲುಪಿದ್ಲು. ಅವಳು ಕೇಳಿದ್ಲು, ಏನಾಯ್ತಮ್ಮ, ಹೇಗೆ ಜಾರಿ ಬಿದ್ರಿ? ಮತ್ತೆ ನಿಮ್ಮಿಂದ ಆಗಲಿಲ್ಲ ಅಂದರೂ ದೇವಸ್ಥಾನಕ್ಕೆ ಯಾಕೆ ಬರ್ತೀರಾ? ನೀವು ಮನೆಯಲ್ಲಿ ಕುಳಿತು ಪೂಜೆಯನ್ನು ಅಥವಾ ದೇವರ ನಾಮವನ್ನು ಪಠಿಸಬಹುದು. ದೇವಸ್ಥಾನಕ್ಕೆ ಬರಲೇಬೇಕೆಂದು ಅವಶ್ಯಕತೆ ಇಲ್ಲ ಎಂದು ಹೇಳಿದಳು. ಅದಕ್ಕೆ ಪೂಜಾರಿ, ಅವರಿಗೆ ಮನೆ ಇದ್ದರೆ ತಾನೇ, ದೇವಸ್ಥಾನವೇ ಅವಳ ಮನೆ, ಅವಳು ಇಲ್ಲಿಯೇ ಇರುತ್ತಾಳೆ. ಅವರ ಮಾತನ್ನು ಕೇಳುತ್ತಿದ್ದ ಹಾಗೆ ತೇಜುಗೆ ಶಾಕ್ ಆಯಿತು. ಮತ್ತು ಅಮ್ಮನಿಗೆ ನಾಚಿಕೆಯಾಗಿ ಅವಳು ಆ ಕಡೆ ಈ ಕಡೆ ನೋಡತೊಡಗಿದಳು. ಆಗ ತೇಜು ತುಂಬ ಬೇಸರಿಸಿಕೊಂಡಳು ಮತ್ತು ಮನದಲ್ಲೇ ಅಂದುಕೊಂಡಳು, ಅದಕ್ಕಾಗಿ ಹಾಸ್ಪಿಟ್ಲಿಗೆ ಯಾರೂ ಬಂದಿರಲಿಲ್ಲ, ಯಾರೂ ಫೋನ್ ಸಹ ಮಾಡಿರಲಿಲ್ಲ ಮತ್ತು ಯಾರೂ ಹುಡುಕಲು ಪ್ರಯತ್ನ ಪಟ್ಟಿಲ್ಲ. ಈಗ ತೇಜುಗೆ ಅವಳ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಹುಟ್ಟಿತ್ತು. ಅದಕ್ಕೆ ಅವಳು ಪೂಜಾರಿ ಹತ್ತಿರ ಹೇಳಿದ್ಲು, ಇವಳದ್ದು ಅಂತ ಒಂದು ಮನೆ ಇರಬಹುದಲ್ಲ? ಅದಕ್ಕೆ ಪೂಜಾರಿ, ಇತ್ತು, ಈಗ ಇಲ್ಲ. ಅವಳ ಮಗ ಸೊಸೆ ವಿದೇಶದಲ್ಲಿರ್ತಾರೆ, ಮನೆಯಲ್ಲಿ ಬೇರೆ ಯಾರೋ ಇರ್ತಾರೆ. ಆದರೆ ಅವರು ಇವಳನ್ನು ಇಟ್ಟುಕೊಳ್ಳಲು ತಯಾರಿಲ್ಲ. ಕೆಲವು ದಿನಗಳಿಂದ ಇವಳು ಇಲ್ಲಿಯೇ ಇರ್ತಾಳೆ. ದೇವಸ್ಥಾನದಲ್ಲಿ ಏನು ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡುತ್ತೇವೆಯೋ ಅದನ್ನೇ ತಿನ್ನುತ್ತಾಳೆ ಮತ್ತು ರಾತ್ರಿ ಇಲ್ಲೇ ನಿದ್ದೆ ಮಾಡುತ್ತಾಳೆ. ಇದರ ಹೊರತಾಗಿ ನನಗೆ ಇವಳ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ನೀವು ಏನು ಕೇಳಬೇಕು ಅಂತಿದ್ದೀರೋ ಅದನ್ನೆಲ್ಲ ಇವರ ಹತ್ತಿರನೇ ಕೇಳಬೇಕು. ಇದನ್ನು ಕೇಳಿ ತೇಜು ಗಂಭೀರವಾದಳು. ಈಗ ತೇಜುಗೆ ಅವಳ ಬಗ್ಗೆ ಕನಿಕರ ಉಂಟಾಯಿತು. ಆದರೆ ಅದನ್ನು ಅವಳ ಎದುರಿಗೆ ತೋರಿಸಿಕೊಳ್ಳಲಿಲ್ಲ. ಅವಳಿಂದ ದೂರ ಹೋಗಿ ಯೋಚನೆ ಮಾಡಲು ಶುರು ಮಾಡಿದಳು. ಇವರು ಹೇಳಿದ್ದು ನಿಜಾನಾ ಅಂತ? ನಿಜವಾಗ್ಲೂ ಇವರಿಗೆ ಯಾರೂ ಇಲ್ವಾ? ಇದ್ದಿದ್ರೆ ಇಲ್ಲಿಯವರೆಗೆ ಯಾರಾದರೂ ಖಂಡಿತ ಬರ್ತಿದ್ರು. ನಾನೀಗ ಏನು ಮಾಡಲಿ? ಇವರನ್ನು ಮನೆಗೆ ಕರೆದುಕೊಂಡು ಹೋಗ್ಲಾ? ಯಾವುದಕ್ಕೂ ಒಂದು ಸಾರಿ ಅಮ್ಮನನ್ನು ಕೇಳಬೇಕು ಎಂದು ನನಗೆ ಫೋನ್ ಹಚ್ಚಿದಳು. ಆದರೆ ನಾನು ಫೋನ್ ರಿಸೀವ್ ಮಾಡಿರಲಿಲ್ಲ. ಅದಕ್ಕೆ ತೇಜು ಸ್ವಲ್ಪ ಯೋಚನೆ ಮಾಡದೆ ಅವರ ಕೈಯನ್ನು ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಹೋಗಲು ತಯಾರಾದಳು. ರಸ್ತೆಯಲ್ಲಿ ಅಜ್ಜಿ ತೇಜುವನ್ನು ಕೃತಜ್ಞತಾ ದೃಷ್ಟಿಯಿಂದ ನೋಡುತ್ತಿದ್ದಳು. ತಕ್ಷಣ ತೇಜು ಅಜ್ಜಿಗೆ ಕೇಳಿದಳು, ಅಮ್ಮ, ಏನಾಯಿತು? ಹೀಗೇಕೆ ನೀವು ನನ್ನನ್ನು ನೋಡುತ್ತಿದ್ರಿ? ಆಗ ಅಜ್ಜಿ ತುಂಬ ಭಾವುಕಳಾಗಿ ಹೇಳಿದಳು, ಮಗು, ನೀನು ಯಾವಾಗಲೂ ಸಂತೋಷವಾಗಿರು. ನೀನು ನಿನ್ನ ಜೀವನದಲ್ಲಿ ತುಂಬ ಸಾಧನೆ ಮಾಡು. ನೀನು ತುಂಬ ಮೇಲ್ಮಟ್ಟಕ್ಕೆ ಹೋಗಿ ನಿಮ್ಮ ಹೆತ್ತವರ ಹೆಸರನ್ನು ಉಳಿಸು ಎಂದು ಹೇಳಿ ಅಜ್ಜಿ ತೇಜುವಿನ ತಲೆಯ ಮೇಲೆ ಕೈಯಿಟ್ಟಳು. ಇದರಿಂದ ತೇಜುಗೆ ಅವರು ನಮ್ಮವರು ಎಂಬ ಭಾವನೆ ಬಂತು ಮತ್ತು ಅವಳಿಗೆ ಅನಿಸುತ್ತಿತ್ತು, ಈ ಅಮ್ಮನಿಗೂ ಮತ್ತು ನನಗೂ ಏನೋ ಒಂದು ಆಳವಾದ ಸಂಬಂಧವಿದೆಯೇನೋ ಎಂದು. ತೇಜುಗೆ ಒಮ್ಮೊಮ್ಮೆ ಅನಿಸುತ್ತಿತ್ತು, ಈ ಅಮ್ಮನೊಟ್ಟಿಗೆ ಅವರ ಮನೆಯವರ ಬಗ್ಗೆ ಕೇಳಲ್ಲ ಎಂದು. ಆದರೆ ಅವರಿಗೆ ಎಲ್ಲಿ ಬೇಜಾರಾಗುತ್ತೋ ಎಂದು ಕೇಳಲಿಲ್ಲ. ಅಷ್ಟರಲ್ಲಿ ಅಮ್ಮ ಕೇಳಿದಳು, ಮಗು, ನನ್ನನ್ನು ನೋಡಿ ನಿಮ್ಮ ಮನೆಯವರು ಏನಂದುಕೊಳ್ಳುತ್ತಾರೆ ಏನೋ? ಆಗ ತೇಜು, ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ಅವರಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಎಂದಳು. ಆಗ ಅಜ್ಜಿ, ಮಗು, ನಿನ್ನ ಹೆಸರೇನು? ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಎಂದು ಕೇಳಿದಳು. ಆಗ ತೇಜು ಹೇಳಿದಳು, ಅಮ್ಮ, ನನ್ನ ಹೆಸರು ತೇಜಸ್ವಿನಿ. ನಮ್ಮ ಮನೆಯಲ್ಲಿ ನಾನು ಮತ್ತು ಅಮ್ಮ ಇಬ್ಬರೇ ಇರೋದು. ನನಗೆ 2 ಜನ ಅಕ್ಕಂದಿರಿದ್ದಾರೆ. ಅವರಿಬ್ಬರದು ಮದುವೆಯಾಗಿದೆ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ಎಂದಳು. ಆಗ ಅವರು, ನಿಮ್ಮ ಅಪ್ಪ ಎಂದರು. ಆಗ ತೇಜು, ಅಪ್ಪ ನಾನು ಚಿಕ್ಕವಳಿರುವಾಗಲೇ ತೀರಿ ಹೋಗಿದ್ದಾರೆ ಎಂದಳು. ಮತ್ತೆ ಅಜ್ಜಿ ಕೇಳಿದರು, ಮಗ, ನಿನ್ನ ಕಾಲಿಗೆ ಏನಾಗಿದೆ? ಗಾಯವಾಗಿದೆಯಾ? ನಿನಗೆ ಸರಿಯಾಗಿ ನಡೆಯಲಾಗುತ್ತಿಲ್ವಲ್ಲ ಎಂದರು. ಆಗ ತೇಜು ಹೇಳಿದಳು, ಇಲ್ಲಮ್ಮ,
ನನಗೆ ಪೋಲಿಯೋ ಆಗಿದೆ. ಅಮ್ಮ ಹೇಳ್ತಿದ್ರು ನಾನು ಚಿಕ್ಕವಳಿರುವಾಗಲೇ ಪೋಲಿಯೋ ಅಟ್ಯಾಕ್ ಆಗಿತ್ತು ಎಂದು. ಆಗ ಅಜ್ಜಿ, ದೇವರು ಯಾವಾಗಲೂ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಎಂದು. ಆಗ ತೇಜು ನಕ್ಕು ಸುಮ್ಮನಾದಳು. ಮತ್ತೆ ಅಮ್ಮ ಹೇಳಿದರು, ಹೌದು, ನಿಮ್ಮ ಅಮ್ಮ ಒಬ್ಬರೇ ನಿಮ್ಮನ್ನೆಲ್ಲ ಸಾಕಿಸಲು ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ರಾ? ಆಗ ತೇಜು, ಹೌದಮ್ಮ ಎಂದು ನಗು ನಗುತ್ತಾ ಹೇಳಿದಳು. ಆಗ ಅಜ್ಜಿ, ನಿಮ್ಮ ಅಮ್ಮ ತುಂಬ ಧೈರ್ಯವಂತಳು ಎಂದು ಹೇಳಿದಳು. ಆಗ ತೇಜು, ಹೌದು, ಅದೇನೋ ನಿಜ ಎಂದಳು. ಹೀಗೆ ಮಾತನಾಡುತ್ತಾ ಅವರು ಮನೆಯನ್ನು ತಲುಪಿದರು. ಮನೆಗೆ ಹೋಗಿ ನೋಡಿದರೆ ಮನೆಗೆ ಬೀಗ ಹಾಕಿತ್ತು. ಮೋಸ್ಟ್ಲಿ ಅಮ್ಮ ಪೇಟೆಗೆ ದಿನಸಿ ತರಲು ಹೋಗಿರಬೇಕು ಎಂದು ತೇಜು ಅಂದುಕೊಂಡಳು. ತೇಜು ತನ್ನ ಹತ್ತಿರ ಇರುವ ಇನ್ನೊಂದು ಕೀಯಿಂದ ಬಾಗಿಲನ್ನು ತೆರೆದು ಅಜ್ಜಿಯನ್ನು ಸೋಫಾ ಮೇಲೆ ಕೂಡಿಸಿ ಕಿಚನ್ ರೂಮಿಗೆ ಹೋಗಿ ಅವರಿಗೆ ನೀರು ತಂದು ಕೊಟ್ಟಳು. ಅಜ್ಜಿ ಚಹಾ ಬೇಡವೆಂದಳು. ಆಗ ತೇಜು ಅವರಿಗೆ ಟಿಫಿನ್ ಮಾತ್ರ ತಂದು ಕೊಟ್ಟಳು. ಅವರು ತಿಂಡಿ ತಿಂದು ಟ್ಯಾಬ್ಲೆಟ್ ತೆಗೆದುಕೊಂಡರು. ಅದಕ್ಕೆ ಅವರ ಕಣ್ಣಿಗೆ ನಿದ್ದೆ ಆವರಿಸಿತ್ತು. ತೇಜು ಅವರನ್ನು ಗೆಸ್ಟ್ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಇವತ್ತು ಸ್ವಲ್ಪ ಲೇಟ್ ಆಗೋದು ಎಂದು ಹೇಳಿದಳು. ನಾನು ಮನೆಗೆ ಬಂದಾಗ ತೇಜು ಜಗಲಿಯ ಮೇಲೆ ಕುಳಿತುಕೊಂಡಿದ್ದಳು ಮತ್ತು ನನಗೆ ತೇಜುವನ್ನು ನೋಡಿ ಆಶ್ಚರ್ಯವಾಯಿತು ಮತ್ತು ಕೇಳಿದೆ, ತೇಜು ಏನಾಯಿತು? ನೀನೇಕೆ ವಾಪಸ್ ಬಂದಿದ್ದೀಯಾ? ಇವತ್ತು ನೀನು ಆಸ್ಪತ್ರೆಗೆ ಹೋಗಿಲ್ವಾ? ನಿನ್ನ ಆರೋಗ್ಯ ಸರಿಯಾಗಿದೆ ತಾನೇ? ಅದಕ್ಕೆ ತೇಜು ಹೇಳಿದಳು, ಹೌದಮ್ಮ, ನಾನು ಚೆನ್ನಾಗಿದ್ದೇನೆ ಎಂದು. ಇದ್ರೆ ನೀನೇಕೆ ವಾಪಸ್ ಬಂದಿದ್ದೀಯಾ? ನೀನು ನನಗೆ ಒಂದು ಫೋನ್ ಸಹ ಮಾಡಿಲ್ಲ. ತೇಜು ನನಗೆ ಎಲ್ಲ ವಿಷಯನೂ ಹೇಳಿದ್ಲು ಮತ್ತು ಆ ಅಜ್ಜಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಎಂದಳು. ನಾನು ಕೇಳಿದೆ, ಅವಳು ಹುಷಾರಾಗಿದ್ದಾಳಾ? ನೀನೇನೋ ಅವರನ್ನು ಕರೆದುಕೊಂಡು ಬಂದಿದ್ದೀಯಾ, ಆದರೆ ಅವರ ಮನೆಯವರೆಲ್ಲ ಎಷ್ಟೊಂದು ಟೆನ್ಷನ್ ಆಗಿದ್ದಾರೋ ಏನೋ. ಆಗ ತೇಜು, ಇಲ್ಲಮ್ಮ, ಅವರಿಗೆ ಮನೆಯವರು ಯಾರೂ ಇಲ್ಲ, ಅವರು ಒಬ್ಬರೇ ಇರೋದು, ಅದು ಕೂಡ ಅವರು ದೇವಸ್ಥಾನದಲ್ಲಿ ಇರೋದು. ಒಂದು ವೇಳೆ ಮನೆಯವರು ಯಾರಾದರೂ ಇದ್ದರೆ ಈವರೆಗೂ ಅವರನ್ನು ಹುಡುಕುತ್ತಿದ್ದರು. ಆದರೆ ಯಾರೂ ಅವರಿಗಾಗಿ ಇಲ್ಲಿಯವರೆಗೆ ಹುಡುಕಾಟ ನಡೆಸಲಿಲ್ಲ. ಯಾಕೆ? ಸ್ವಲ್ಪ ದಿನ ಅವರು ಇಲ್ಲೇ ಇರಲಿ, ಅವರ ಆರೋಗ್ಯ ಸರಿಯಾದ ಮೇಲೆ ನೋಡೋಣ. ಅಲ್ಲಿಯವರೆಗೆ ನಾನು ಎಲ್ಲ ಕಡೆ ವಿಚಾರಿಸ್ತೀನಿ. ಯಾರಾದರೂ ಅವರ ಮನೆಯವರು ಸಿಕ್ಕಿದರೆ ನಾನು ಇವರನ್ನು ಅವರ ಜೊತೆ ಕಳುಹಿಸಿಕೊಡುತ್ತೇನೆ. ಇದಕ್ಕೆ ನೀನೇನು ಹೇಳ್ತೀಯಮ್ಮ ಎಂದಳು. ಅದಕ್ಕೆ ನಾನು, ಸರಿ ಮಗಳೇ, ಏನೂ ತೊಂದರೆ ಇಲ್ಲ ಎಂದೆ. ಆಗ ತೇಜು, ಅವಳು ಈಗ ಮಲಗಿಕೊಂಡಿದ್ದಾಳೆ. ನಿನಗೆ ಗೊತ್ತಾ ಅಮ್ಮ, ರಸ್ತೆಯಲ್ಲಿ ಬರುವಾಗ ಅವಳು ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ನನಗೆ ಅನಿಸುತ್ತಿತ್ತು ಅವಳಿಗೂ ನನಗೂ ಏನೋ ಸಂಬಂಧವಿದೆಯೇನೋ ಎಂದು. ಆಗ ನಾನು ಹೇಳಿದೆ, ನಿನಗೆ ಎಲ್ಲರೊಂದಿಗೆ ಸಂಬಂಧವಿದೆ ಎಂದು ನನಗೆ ಅನಿಸುತ್ತದೆ, ಏಕೆಂದರೆ ನೀನು ತುಂಬ ಒಳ್ಳೆಯವಳು. ಇವತ್ತಿನ ಕಾಲದಲ್ಲಿ ಜನರು ತಮ್ಮವರೊಟ್ಟಿಗೆ ಸಂಬಂಧವನ್ನು ಇರಿಸಿಕೊಳ್ಳುವುದಿಲ್ಲ, ಅಂಥದ್ರಲ್ಲಿ ಪರಿಚಯವಿಲ್ಲದವರಲ್ಲಿ ಅಂತೂ ಬಹಳ ದೂರದ ಮಾತು. ಹೌದಮ್ಮ, ನೀನು ಹೇಳುತ್ತಿರುವುದು ಸರಿ. ನಾನೀಗ ಹೊರಡುತ್ತೇನೆ. ಅವಳಿಗೆ ಎಚ್ಚರವಾದರೆ ನೀನು ಅವಳೊಟ್ಟಿಗೆ ಮಾತನಾಡು ಮತ್ತು ಅವಳಿಗೆ ಹೇಳು ನಾನು ಸಂಜೆ ಬರ್ತೀನಿ ಎಂದು. ಆಗ ನಾನು ಹೇಳಿದೆ, ಸರಿ ಮಗಳೇ, ನೀನೀಗ ಹೊರಡು, ನಾನು ಅವಳನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ. ನಾನು ನಿಧಾನವಾಗಿ ಬಾಗಿಲನ್ನು ತೆರೆದೆ ಮತ್ತು ಆ ಮಹಿಳೆಯನ್ನು ನೋಡಿದೆ. ಅವಳು ಚಾದರನ್ನು ಹೊದ್ದುಕೊಂಡು ನಿದ್ದೆ ಮಾಡುತ್ತಿದ್ದಳು. ಅವರನ್ನು ಎಬ್ಬಿಸುವುದು ಸರಿಯಲ್ಲವೆಂದು ಬಾಗಿಲನ್ನು ಮುಚ್ಚಿ ಹೊರಬಂದೆ ಮತ್ತು ಅಡುಗೆ ಮನೆಗೆ ಹೋಗಿ ಅವಳಿಗೋಸ್ಕರ ಲೈಟ್ ಆಗಿರುವ ಅಡುಗೆಯನ್ನು ರೆಡಿ ಮಾಡಿದೆ. ಆದರೆ ಆ ಹೆಂಗಸು ಇಲ್ಲಿಯವರೆಗೂ ಎದ್ದೇಳಲೇ ಇಲ್ಲ. ಗುರುತು ಪರಿಚಯ ಇರದ ಮನೆಯೆಂದು ಅವರು ಹೊರಗೆ ಬರದೇ ಇರಬಹುದು ಎಂದು ಈಗ ಊಟ ಮಾಡಿದರೆ ಅವರ ಆರೋಗ್ಯಕ್ಕೂ ಒಳ್ಳೆಯದು, ನಾವಿಬ್ಬರು ಕೂತು ಮಾತನಾಡಿದ ಹಾಗೂ ಆಗುತ್ತೆ ಎಂದು ಯೋಚಿಸುತ್ತಾ ನಾನು ಹೋಗಿ ರೂಮಿನ ಬಾಗಿಲನ್ನು ತೆರೆದೆ. ಅವರು ಇನ್ನೂ ಮಲಗೇ ಇದ್ದರು. ನಾನು ನಿಧಾನವಾಗಿ ಚಾದರನ್ನು ಸರಿಸಿ ಹೇಳಿದೆ, ಅಮ್ಮ ಎದ್ದೇಳಿ, ಎದ್ದು ಊಟ ಮಾಡಿ. ಆಗ ಆ ಹೆಂಗಸು ಏನೋ ಹೇಳಬೇಕೆಂದುಕೊಂಡಳು. ನಾನು ಅಷ್ಟರಲ್ಲಿ ಹೇಳಿದೆ, ನಾನು ತೇಜು ಅಮ್ಮ, ನೀವು ಆರಾಮಾಗಿದ್ದೀರಾ? ಎದ್ದು ಸ್ವಲ್ಪ ಊಟ ಮಾಡಿ ಎಂದೆ. ಇಷ್ಟು ಹೇಳಿ ನಾನು ಚಾದರವನ್ನು ತೆಗೆದೆ ಮತ್ತು ಅವರನ್ನು ಎತ್ತಿ ಕೂಡ್ರಿಸಿದೆ. ಆ ಹೆಂಗಸಿನ ಮುಖವನ್ನು ನೋಡುತ್ತಿದ್ದ ಹಾಗೆ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ಆ ಹೆಂಗಸು ಕೂಡ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನನ್ನನ್ನು ನೋಡುತ್ತಿದ್ದಳು ಮತ್ತು ಏನೋ ಹೇಳಬೇಕೆಂದುಕೊಂಡಳು. ಆದರೆ ಅವರಿಂದ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ನನ್ನ ಕಣ್ಣಲ್ಲಿ ಒಂದೇ ಸಮನೆ ನೀರು ಇಳಿಯುತ್ತಿತ್ತು. ನಾನು ಅವರಿಗೆ ಕೇಳಿದೆ, ನೀವು ಈ ಸ್ಥಿತಿಯಲ್ಲಿ ಹೇಗೆ? ಏನಾಯಿತು ನಿಮಗೆ? ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಅವರೆಲ್ಲ ಎಲ್ಲಿದ್ದಾರೆ? ನನ್ನ ಮಾತನ್ನು ಕೇಳುತ್ತಿದ್ದ ಹಾಗೆ ಅಮ್ಮನೂ ಸಹ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದರು. ಆ ವಯಸ್ಸಾದ ಹೆಂಗಸು ಬೇರೆ ಯಾರೂ ಆಗಿರಲಿಲ್ಲ, ಅವಳು ನನ್ನ ಸ್ವಂತ ಅತ್ತೆಯಾಗಿದ್ದಳು. ಮತ್ತೆ ನಾನು ಅತ್ತೆಗೆ ಕೇಳಿದೆ, ಅತ್ತೆ, ನೀವು ಈ ಸ್ಥಿತಿಗೆ ಹೇಗೆ ಬಂದ್ರಿ? ಮನೆಯವರೆಲ್ಲ ಎಲ್ಲಿದ್ದಾರೆ? ಅತ್ತೆ ಏನು ಹೇಳದೆ ಮತ್ತೆ ಅಳಲು ಶುರು ಮಾಡಿದಳು. ನಾನು ಮತ್ತೆ ಕೇಳಿದೆ, ಅತ್ತೆ ಯಾಕೆ ಅಳ್ತಿದ್ದೀರಾ? ಏನಾಯಿತು ಅಂತ ಹೇಳಿ. ಆಗ ಅತ್ತೆ ಹೇಳಿದರು, ಎಲ್ಲ ನಿನ್ನ ಶಾಪದ ಫಲ. ನಾನು ನಿನಗೆ ಏನು ಮಾಡಿದ್ದೇನೋ ಅದರ ಫಲವನ್ನೆಲ್ಲ ದೇವರು ನನಗೆ ಜೀವಂತವಿರುವಾಗಲೇ ನೀಡಿದ್ದಾನೆ. ಆಗ ನಾನು ಹೇಳಿದೆ, ಅತ್ತೆ, ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲವನ್ನೂ ಕ್ಲಿಯರಾಗಿ ಹೇಳಿ. ಆಗ ಅತ್ತೆ ಹೇಳಿದರು, ಏನು ಅಂತ ಹೇಳೋದು? ಎಲ್ಲರೂ ಸೇರಿ ನನ್ನನ್ನು ಮನೆಯಿಂದ ಹೊರ ಹಾಕಿದರು. ಯಾರೂ ನನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಇಷ್ಟಪಡುತ್ತಿಲ್ಲ. ಜನರು ಸರಿಯಾಗಿ ಹೇಳುತ್ತಾರೆ, ನಾವು ಮಾಡಿದ ಕರ್ಮದ ಫಲ ನಾವೇ ಅನುಭವಿಸಬೇಕಾಗುತ್ತದೆ ಎಂದು.
ನಾನು ಯಾವ ಮಗ ಸೊಸೆಗೋಸ್ಕರ ಸರಿ ತಪ್ಪು ಏನು ಯೋಚನೆ ಮಾಡದೆ ಇದನ್ನೆಲ್ಲ ಮಾಡಿದೆನೋ ಅವರೇ ಈಗ ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಎಂದು ಹೇಳುತ್ತಾ ಅತ್ತೆ ಜೋರಾಗಿ ಅಳತೊಡಗಿದಳು. ನಾನು ಅವರ ಕಣ್ಣೀರನ್ನು ಒರೆಸುತ್ತಾ ಹೇಳಿದೆ, ಅಮ್ಮ ನೀವೀಗ ಸುಮ್ಮನೆ ಇರಿ, ಮೊದಲೇ ನಿಮ್ಮ ಆರೋಗ್ಯ ಸರಿಯಾಗಿಲ್ಲ. ನೀವು ಹೀಗೆ ಅಳ್ತಾ ಇದ್ದರೆ ಮತ್ತೆ ನಿಮ್ಮ ಆರೋಗ್ಯ ಕೆಡಬಹುದು. ಅತ್ತೆ ಏನೋ ಸುಮ್ಮನಾದರು. ಆದರೆ ನನಗೆ ಒಂದೊಂದೇ ಹಳೆಯ ನೆನಪುಗಳು ಬರತೊಡಗಿದವು. ನನಗೆ ಸುಂದರ್ನ ಜೊತೆ ಮದುವೆಯಾಗಿತ್ತು. ಸುಂದರ್ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿದ್ದರು. ಅವರ ಮನೆಯ ಕೊನೆಯ ಸೊಸೆ ನಾನಾಗಿದ್ದೆ. ನಾನು ಬಡ ಕುಟುಂಬದಿಂದ ಬಂದವಳಾಗಿದ್ದೆ ಮತ್ತು ಇಬ್ಬರು ದೊಡ್ಡ ಸೊಸೆಯಂದಿರು ಶ್ರೀಮಂತ ಕುಟುಂಬದಿಂದ ಬಂದವರಾಗಿದ್ದರು. ಇದಕ್ಕಾಗಿ ಅತ್ತೆ ಯಾವಾಗಲೂ ನನ್ನನ್ನು ಅಣಕಿಸುತ್ತಾ ನನ್ನ ಜೊತೆ ಮಾತನಾಡುತ್ತಿದ್ದರು. ಆದರೆ ನಾನು ಯಾವತ್ತೂ ಅವರ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಮತ್ತು ಅವರ ಮಾತನ್ನು ಮನಸ್ಸಿಗೂ ಹಚ್ಚಿಕೊಳ್ಳುತ್ತಿರಲಿಲ್ಲ. ಆದರೆ ಇಬ್ಬರು ದೊಡ್ಡ ಸೊಸೆಯಂದಿರು ಅತ್ತೆಗೆ ಹಚ್ಚಿಕೊಡುತ್ತಿದ್ದರು. ಹೀಗೆ 3 ಜನ ಸೇರಿ ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಹಬ್ಬದ ದಿನಗಳಲ್ಲಿ ಅವರ ತವರು ಮನೆಯಿಂದ ಇಬ್ಬರಿಗೂ ಉಡುಗೊರೆ ಬರುತ್ತಿತ್ತು. ಆದರೆ ನನ್ನ ತವರು ಮನೆಯಿಂದ ನನಗೆ ಉಡುಗೊರೆ ಬರುತ್ತಿರಲಿಲ್ಲ. ಇದಕ್ಕಾಗಿಯೂ ಸಹ ನನ್ನ ಅಕ್ಕಂದಿರು ನನಗೆ ತುಂಬ ಹೀಯಾಳಿಸುತ್ತಿದ್ದರು. ಕೆಲವೊಮ್ಮೆ ನಾನು ಅವರನ್ನು ಎದುರಿಸಲು ಹೋಗುತ್ತಿದ್ದೆ. ಆದರೆ ನನ್ನ ಗಂಡ ಬೇಡ ಎಂದು ತಡೆಯುತ್ತಿದ್ದರು. ಅಮ್ಮನ ಮುಂದೆ ಅವರಿಗೆ ಏನು ಹೇಳಬೇಡ ಎನ್ನುತ್ತಿದ್ದರು. ನಾನು ಬೇಜಾರು ಮಾಡಿಕೊಂಡು ಸುಮ್ಮನೆ ಇರುತ್ತಿದ್ದೆ. ನನಗೆ ಇನ್ನೂ ನೆನಪಿದೆ, ನನಗೆ ಮೊದಲ ಮಗು ಹುಟ್ಟಿದಾಗ ಅತ್ತೆ ಮುಖ ಗಂಟಿಕ್ಕಿಕೊಂಡಿದ್ದಳು. ನಾನು ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದೆ. ಆದರೆ ಹೆಣ್ಣು ಮಗುವಾಯಿತು. ಇವಳಿಗೆ ತವರು ಮನೆಯ ಲಕ್ಷಣ ಬಂದಿದೆ, ತಾಯಿಯದೇ ನೆರಳು ಬಂದಿದೆ. ನಮ್ಮ ಮನೆತನದಲ್ಲಿ ಎಲ್ಲರಿಗೂ ಮೊದಲು ಗಂಡು ಮಗು ಹುಟ್ಟಿದೆ, ಆದರೆ ಇವಳಿಗೆ ಹೆಣ್ಣು ಮಗುವಾಗಿದೆ ಎಂದು ಹೇಳಿದ್ದರು. ಆಗ ಅತ್ತೆಯ ಮಾತು ಕೇಳಿ ನನಗೆ ತುಂಬ ಅಳು ಬಂದಿತ್ತು. ಆದರೆ ನಾನು ಅದನ್ನು ತಡೆ ಹಿಡಿದುಕೊಂಡಿದ್ದೆ. ಆದರೆ ಯಾವಾಗ 2ನೇ ಮಗು ಸಹ ಹೆಣ್ಣು ಮಗು ಆಯಿತೋ ಆಗ ಗುಡ್ಡವೇ ತಲೆಯ ಮೇಲೆ ಬಿದ್ದಂತೆ ಆಡುತ್ತಿದ್ದರು. ಆಗ ಅತ್ತೆ ನನಗೆ ಸರಿಯಾಗಿ ಊಟ ತಿಂಡಿ ಮಾಡಲು ಸಹ ಬಿಡುತ್ತಿರಲಿಲ್ಲ ಮತ್ತು ನನ್ನ ಗಂಡನಿಗೆ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದಳು. ನೋಡು, ಇವಳಿಂದ ನಮಗೆ ಮೊಮ್ಮಗನಂತೂ ಸಿಗಲಿಲ್ಲ, ನೀನು ಈಗಲಾದರೂ ಬೇರೆ ಮದುವೆ ಮಾಡಿಕೋ ಎಂದು ಹೇಳುತ್ತಿದ್ದರು. ಅಷ್ಟೇ ಅಲ್ಲ, ನನ್ನ ಅಕ್ಕಂದಿರು ಸಹ ನೀನು ಹೆಣ್ಣು ಮಕ್ಕಳನ್ನು ಹೆತ್ತು ನಿನ್ನ ಗಂಡನನ್ನು ಸಾಲದ ಹೊರೆಯಲ್ಲಿ ಬೀಳಿಸುತ್ತಿದ್ದೀಯ ನೋಡು ಎನ್ನುತ್ತಿದ್ದರು. ನಾನು ನನ್ನ ಗಂಡನ ಹತ್ತಿರ ಇದನ್ನೆಲ್ಲ ಹೇಳಿದರೆ ನನ್ನ ಗಂಡ ಹೇಳುತ್ತಿದ್ದರು, ಯಾರು ಏನು ಬೇಕಾದರೂ ಹೇಳಲಿ, ನಾನು ನಿನ್ನ ಜೊತೆ ಇದ್ದೇನೆ. ಆಗ ನನಗೆ ತುಂಬ ಸಂತೋಷವಾಗುತ್ತಿತ್ತು. ನಮ್ಮಲ್ಲೇ ಧೈರ್ಯ ತಂದುಕೊಳ್ಳುತ್ತಿದ್ದೆವು. ನಾವಿಬ್ಬರು ನಮಗೆ ಮುಂದೆ ಮಕ್ಕಳು ಬೇಡ, 2 ಮಕ್ಕಳು ಸಾಕು ಎಂದುಕೊಂಡಿದ್ದೆವು. ಆದರೆ ಅತ್ತೆಯ ಒತ್ತಾಯದಿಂದ ಮತ್ತು ತವರು ಮನೆಯ ಒತ್ತಾಯದಿಂದ 3ನೇ ಮಗು ಸಹ ಆಯಿತು. ದೇವರಿಗೆ ಅದೇ ಇಷ್ಟ ಅಂತ ಅನಿಸುತ್ತೆ. 3ನೇ ಮಗು ಸಹ ಹುಡುಗಿಯಾಯಿತು. ಆಗ ಅತ್ತೆ ನನ್ನನ್ನು ಮಕ್ಕಳ ಜೊತೆಗೆ ಮನೆಯಿಂದ ಹೊರಹಾಕಿ ತವರು ಮನೆಗೆ ಕಳುಹಿಸುತ್ತೇನೆಂದು ಹೇಳಿದಳು. ನೀನು ಕುಲಕ್ಕೆ ಕಂಟಕ, ನೀನು ದರಿದ್ರದವಳು, ನಿನಗೆ ಹೀಗೆ ಹೆಣ್ಣು ಮಕ್ಕಳೇ ಆಗುತ್ತಿದ್ದರೆ ನನ್ನ ಮಗನ ವಂಶ ಹೇಗೆ ಬೆಳೆಯುತ್ತೆ? ನೀನು ಇಲ್ಲಿಂದ ಹೊರಟು ಹೋಗು, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಎಂದು ಮಗನ ಮೇಲೆಯೂ ಸಹ ಒತ್ತಡ ಹಾಕುತ್ತಿದ್ದಳು. ಆಗಲೂ ಸಹ ನನ್ನ ಗಂಡ ನಗುನಗುತ್ತಲೇ ಇರುತ್ತಿದ್ದ. ಆಗ ನನ್ನ ಗಂಡ ಹೇಳುತ್ತಿದ್ದರು, ಅಮ್ಮ ಈಗ ಏನಾಯಿತು? ಹುಡುಗಿಯರಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ, ಇಬ್ಬರನ್ನು ಒಂದೇ ಥರ ಬೆಳೆಸುತ್ತಾರೆ. ಆದರೆ ಅದೆಲ್ಲ ಅತ್ತೆಗೆ ಹೇಗೆ ಗೊತ್ತಾಗುತ್ತೆ? ಅವರು ಹಗಲು ರಾತ್ರಿ ಒಂದೇ ಜಪ ಮಾಡ್ತಿದ್ರು. ಹೇಳ್ತಾರೆ, ಮನೆಯಲ್ಲಿ ಪ್ರತಿದಿನ ಮನಸ್ತಾಪವಾಗುತ್ತಿದ್ದರೆ ಅದರಿಂದ ಒಂದಲ್ಲ ಒಂದು ಅನಾಹುತ ಆಗುತ್ತೆ ಅಂತ. ಅದು ಹಾಗೆ ಆಯಿತು. ಒಂದು ದಿನ ಸಾಯಂಕಾಲ ಜೋರಾಗಿ ಮಳೆ ಬರ್ತಾ ಇತ್ತು. ನನ್ನ ಗಂಡ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದರು. ಮನೆಗೆ ಬರುವ ಟೈಮಿನಲ್ಲಿ ಜೋರಾಗಿ ಮಳೆ ಇರೋದ್ರಿಂದ ಅವರಿಗೆ ಆಕ್ಸಿಡೆಂಟ್ ಆಯಿತು ಮತ್ತು ಅವರು ಅಲ್ಲಿಯೇ ಸಾವನ್ನಪ್ಪಿದರು. ನನ್ನ ಮೇಲೆ ಪರ್ವತವೇ ಕುಸಿದು ಬಿದ್ದ ಹಾಗೆ ಆಯಿತು. ನನಗೆ ಏನು ಮಾಡೋದು ಏನು ಮಾಡಬಾರದು ಎಂದು ಅರ್ಥವಾಗಲಿಲ್ಲ. ಆದರೆ ನನ್ನ ಗಂಡನಿಗೆ ಸರ್ಕಾರಿ ನೌಕರಿ ಇದ್ದುದರಿಂದ ನನಗೂ ಸಹ ಒಂದು ಸರ್ಕಾರಿ ನೌಕರಿ ಸಿಕ್ಕಿತ್ತು. ಆದರೆ ನನ್ನ ಅತ್ತೆ ನನ್ನ ಗಂಡನ ಅಣ್ಣಂದಿರಿಗೆ ಈ ನೌಕರಿ ಕೊಡಿಸಬೇಕೆಂದುಕೊಂಡಿದ್ದಳು. ಆದರೆ ನಾನು ಹಠ ಹಿಡಿದು ಕುಳಿತೆ. ನನಗೆ 3 ಜನ ಹೆಣ್ಣು ಮಕ್ಕಳಿದ್ದಾರೆ, ಅವರನ್ನು ನಾನು ಹೇಗೆ ಬೆಳೆಸುವುದು? ಈ ನೌಕರಿಯನ್ನು ನಾನೇ ಮಾಡುತ್ತೇನೆ ಎಂದು ಹೇಳಿ ಹಠದಿಂದ ನಾನು ನೌಕರಿಯನ್ನು ಗಿಟ್ಟಿಸಿಕೊಂಡೆ. ಇದರಿಂದಾಗಿ ಇಬ್ಬರು ಗಂಡು ಮಕ್ಕಳು ಮತ್ತು ಅವರ ಹೆಂಡತಿಯರು ಅತ್ತೆಗೆ ಚುಚ್ಚಿಕೊಟ್ಟು ನನ್ನನ್ನು ಮನೆಯಿಂದ ಹೊರಹಾಕುವಂತೆ ಮಾಡಿದರು. ನಾನು ಅತ್ತೆಗೆ ನನ್ನ 3 ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಲಿ? ನನಗೆ ತವರು ಮನೆಯಲ್ಲಿಯೂ ಯಾರ ಆಸರೆಯೂ ಇಲ್ಲ. ನನಗೆ ಏನು ಬೇಡ, ಉಳಿಯಲು ಕೇವಲ ಒಂದು ಕೋಣೆ ಕೊಡಿ, ಅಷ್ಟೇ ಸಾಕು ಎಂದೆ. ನಾನು ಅಷ್ಟು ಕೇಳಿಕೊಂಡರೂ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಅತ್ತೆಯ ಹೃದಯವೂ ಸಹ ಕರಗಲಿಲ್ಲ. ಆಗ ನಾನು ತಕ್ಷಣ ನನ್ನ ಅತ್ತೆಯ ಕಾಲಿಗೆ ಬಿದ್ದೆ. ಅತ್ತೆ, ನೀವು ಈ ಮಕ್ಕಳ ಅಜ್ಜಿ, ನೀವಾದರೂ ನನ್ನ ಮೇಲೆ ಕರುಣೆ ತೋರಿಸಿ. ಇಷ್ಟು ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಲಿ? ನನಗೆ ನಿಮ್ಮ ಆಸ್ತಿಯಲ್ಲಿ ಒಂದು ಚೂರು ಭಾಗವೂ ಬೇಡ. ನನಗೆ ಉಳಿಯಲು ಕೇವಲ ಒಂದು ರೂಮ್ ಕೊಡಿ ಸಾಕು. ಆಗ ಅತ್ತೆ ನನ್ನನ್ನು ಕಾಲಿನಿಂದ ಒದೆಯುತ್ತಾ, ನೀನು ನನ್ನ ಮಗನನ್ನು ತಿಂದೆ, ಈಗ ಯಾವ ಹಕ್ಕಿನಿಂದ ಇಲ್ಲಿ ಇರುತ್ತೀಯಾ ಎಂದು ಕೇಳಿದರು.
ನೀನು ಹೆಣ್ಣು ಮಕ್ಕಳ ತಾಯಿ, ನಿನಗೆ ಹೇಗೆ ಪಾಲು ಸಿಗುತ್ತೆ? ನಿನಗೆ ಇಲ್ಲಿ ಯಾವ ಪಾಲು ಸಿಗುವುದಿಲ್ಲ. ನಿನಗೆ ಎಲ್ಲಿ ಮನಸ್ಸು ಬರುತ್ತೋ ಅಲ್ಲಿ ಹೋಗು. ನಿನಗೆ ಅವರನ್ನು ಬೆಳೆಸಲು ಸಾಧ್ಯವಿಲ್ಲದಿದ್ದರೆ ಅವರನ್ನು ಯಾಕೆ ಹುಟ್ಟಿಸಿಕೊಂಡಿದ್ದೀಯಾ? ಅವುಗಳನ್ನು ಎಲ್ಲಾದರೂ ಎಸೆದು ಹೋಗು, ಇಲ್ಲ ಅವರನ್ನು ಸಾಯಿಸು ಎಂದಳು. ನಾನು ದಿಕ್ಕು ಕಾಣದೆ ನನ್ನ 3 ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಬಂದೆ. ಆದರೆ ಮುಂದೆ ಏನು ಮಾಡಬೇಕೆಂದು ನನಗೆ ತೋಚಲಿಲ್ಲ. ನಾನು ನೇರವಾಗಿ ಮಕ್ಕಳನ್ನು ಕರೆದುಕೊಂಡು ಸ್ಕೂಲಿಗೆ ಹೋದೆ. ನಾನು ತುಂಬ ಟೆನ್ಷನ್ನಲ್ಲಿ ಇರುವುದನ್ನು ನೋಡಿ ಮುಖ್ಯೋಪಾಧ್ಯಾಯರು ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿ ಇದ್ದೀರಾ ಎಂದು ಕೇಳಿದರು. ಆಗ ನಾನು ಅಳುತ್ತಾ ಅವರಿಗೆ ಎಲ್ಲವನ್ನೂ ಹೇಳಿದೆ. ನನ್ನ ಕಥೆಯನ್ನು ಕೇಳಿ ಅವರ ಹೃದಯವು ಕರಗಿತು. ಆಗ ಅವರು ಹೇಳಿದರು, ಏನೂ ತೊಂದರೆ ಇಲ್ಲ, ನೀವು ಕೆಲ ದಿನಗಳ ಮಟ್ಟಿಗೆ ಇಲ್ಲೇ ಇರಬಹುದು. ಯಾವಾಗ ನಿಮಗೆ ಮನೆ ಸಿಗುತ್ತೋ ಆಗ ನೀವು ಹೋಗಬಹುದು ಎಂದರು. ಆಗ ನಾನು ನನ್ನ 3 ಮಕ್ಕಳ ಜೊತೆ ಸ್ಕೂಲಿನಲ್ಲೇ ಇರತೊಡಗಿದೆ. ಇದರ ನಡುವೆ ಚಿಕ್ಕ ಮಗಳ ಆರೋಗ್ಯವು ಕೆಟ್ಟಿತ್ತು. ಡಾಕ್ಟರ್ ಹತ್ರ ಕರೆದುಕೊಂಡು ಹೋದಾಗ ಗೊತ್ತಾಯಿತು ಅವಳಿಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಎಂದು. ಅವಳಿಗೆ ಚಿಕಿತ್ಸೆ ಕೊಡಿಸಿದ ನಂತರ ಸ್ವಲ್ಪ ಚೇತರಿಸಿಕೊಂಡಳು. ಆದರೆ ಪೂರ್ತಿಯಾಗಿ ಕಡಿಮೆಯಾಗಲಿಲ್ಲ. ಅವಳಿಗೆ ಸರಿಯಾಗಿ ನಡೆಯಲು ಸಹ ಆಗುತ್ತಿರಲಿಲ್ಲ. ನಾನು ಸ್ಕೂಲಿನಲ್ಲಿ ಇರಲು ಪ್ರಾರಂಭಿಸಿದೆ. ಆದರೆ ಇದು ಅಲ್ಲಿರುವ ಕೆಲವು ಶಿಕ್ಷಕರಿಗೆ ಮತ್ತು ಕೆಲವು ಜನರಿಗೆ ನಾನು ಸ್ಕೂಲಿನಲ್ಲಿ ಇರುವುದು ಇಷ್ಟವಿರಲಿಲ್ಲ. ಅವರು ನನ್ನ ಮತ್ತು ಉಪಾಧ್ಯಾಯರ ಮಧ್ಯೆ ಕೆಟ್ಟದಾಗಿ ಕತೆ ಕಟ್ಟಲು ಪ್ರಾರಂಭಿಸಿದರು. ಆ ದಿನದಿಂದ ಗೊತ್ತಾಯಿತು, ಕೇವಲ ಹೆಂಗಸರಷ್ಟೇ ಹೆಂಗಸಿಗೆ ವೈರಿಯಲ್ಲ, ಗಂಡಸರು ಸಹ ಹೆಂಗಸರಿಗೆ ವೈರಿಯಾಗುತ್ತಾರೆ ಎಂದು. ನನ್ನ ಚರಿತ್ರೆಯ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಿರುವುದನ್ನು ನೋಡಿ ನಾನು ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡೆ ಮತ್ತು ಅದರಲ್ಲಿ ಉಳಿಯಲು ಪ್ರಾರಂಭಿಸಿದೆ. ನಿಧಾನವಾಗಿ ನಾನು ಒಂದೊಂದೇ ಮನೆಯ ಸಾಮಾನುಗಳನ್ನು ಸಹ ಕೂಡಿಸಿಕೊಂಡೆ. ಕೆಲವು ವರ್ಷಗಳ ನಂತರ ಜಾಗವನ್ನು ಖರೀದಿಸಿ ಸ್ವಂತ ಮನೆಯನ್ನು ಸಹ ಕಟ್ಟಿಕೊಂಡೆ. 3 ಹೆಣ್ಣು ಮಕ್ಕಳು ಓದುವುದರಲ್ಲಿ ಬಹಳ ಚುರುಕಾಗಿದ್ದರು ಮತ್ತು ತಿಳಿವಳಿಕೆ ಇದ್ದವರಾಗಿದ್ದರು. ದೊಡ್ಡ ಮಕ್ಕಳ ಓದು ಮುಗಿಯುತ್ತಿದ್ದ ಹಾಗೆ ಇಬ್ಬರಿಗೂ ಮದುವೆ ಮಾಡಿಸಿದೆ. ಚಿಕ್ಕ ಮಗಳಿಗೆ ಪೋಲಿಯೋ ಆದ ಕಾರಣ ನಾನು ತುಂಬ ಚಿಂತೆಗೊಳಗಾಗಿದ್ದೆ. ಇವಳ ಮದುವೆಯನ್ನು ಹೇಗೆ ಮಾಡಿಸುವುದು ಎಂದು ನಾನು ಯೋಚಿಸುತ್ತಿದ್ದೆ. ಆಗ ತೇಜು ಹೇಳಿದಳು, ಅಮ್ಮ, ನೀನು ನನ್ನ ಮದುವೆ ಬಗ್ಗೆ ಚಿಂತೆ ಮಾಡಬೇಡ. ಅಮ್ಮ ನನಗೆ ಓದಲು ಬಿಡು. ನಾನು ಡಾಕ್ಟರ್ ಆಗಬೇಕು. ಮೊದಲು ಓದು ಮುಗಿಸಿಕೊಳ್ಳುತ್ತೇನೆ. ನಂತರ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳುತ್ತೇನೆ. ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ತೇಜು ಮಾತು ಕೇಳಿ ನಾನು ಹೇಳಿದೆ, ನಾನು ಪ್ರೈಮರಿ ಸ್ಕೂಲ್ ಟೀಚರ್. ನಿನಗೆ ಡಾಕ್ಟರ್ ಓದಿಸುವಷ್ಟು ಹಣವನ್ನು ಎಲ್ಲಿಂದ ತರಲಿ? ಆದರೆ ಹೇಳುತ್ತಾರೆ, ಎಲ್ಲಿ ಇಚ್ಛೆ ಇರುತ್ತೋ ಅಲ್ಲಿ ದಾರಿ ಇರುತ್ತೆ ಅಂತ. ನಂತರ ಅದೇ ಆಯಿತು. ದೊಡ್ಡ ಮಗಳು ಮತ್ತು ಅಳಿಯ ಅವಳಿಗೆ ತುಂಬ ಸಹಾಯ ಮಾಡಿದ್ದರು ಮತ್ತು ಬಾಕಿ ಹಣವನ್ನು ಮೆಡಿಕಲ್ ಕಾಲೇಜಿನವರು ಅವಳಿಗೆ ಡೊನೇಷನ್ ರೂಪದಲ್ಲಿ ನೀಡಿದರು. ಯಾವ ಪ್ರೊಫೆಸರ್ ಅವಳಿಗೆ ಕಲಿಸುತ್ತಿದ್ದರೋ ಅವರು ಅವಳಿಂದ ಹಣವನ್ನು ತೆಗೆದುಕೊಳ್ಳಲಿಲ್ಲ ಮತ್ತು ತುಂಬ ಬಾರಿ ನಾನು ಅವರಿಗೆ ಫೀಸ್ ಬಗ್ಗೆ ಕೇಳಿದ್ದೆ. ಅವರು ಹೇಳುತ್ತಿದ್ದರು, ಮೊದಲು ತೇಜು ಡಾಕ್ಟರ್ ಆಗಲಿ, ನಂತರ ಎಲ್ಲ ಫೀಸನ್ನು ಅವಳಿಂದಲೇ ತೆಗೆದುಕೊಳ್ಳುತ್ತೇನೆ ಎಂದು. ತೇಜು ಸಹ ಮನಸ್ಸು ಕೊಟ್ಟು ಓದುತ್ತಿದ್ದಳು ಮತ್ತು ಅವಳ ಕನಸಿನಂತೆ ಅವಳು ಡಾಕ್ಟರ್ ಸಹ ಆದಳು. ನಾನು ಸಹ ಹಿಂದಿನದೆಲ್ಲ ಮರೆತು ಮಕ್ಕಳ ಜೊತೆ ಖುಷಿಯಿಂದ ಇದ್ದೆ. ನಾನು ಯಾವತ್ತಿಗೂ ನನ್ನ ಗಂಡನ ಬಗ್ಗೆ ಅಥವಾ ಅತ್ತೆ ಆಡಿದ ಮಾತುಗಳ ಬಗ್ಗೆ ಯೋಚನೆ ಮಾಡುತ್ತಿರಲಿಲ್ಲ. ನನ್ನ ಗಂಡನ ಮನೆಯವರು ಸಹ ನನ್ನನ್ನು ಪುನಃ ಕರೆಯಲಿಲ್ಲ. ನಾನು ಸಹ ಅಲ್ಲಿಗೆ ಹೋಗಲಿಲ್ಲ. ಆದರೆ ಯಾವಾಗ ತೇಜು ಆ ವಯಸ್ಸಾದ ಹೆಂಗಸಿನ ಬಗ್ಗೆ ಮಾತನಾಡಿದ್ಲೋ ಆಗಿನಿಂದ ನನ್ನ ಮನಸ್ಸು ಯಾಕೋ ವಿಚಲಿತವಾಗಿತ್ತು. ಯಾರು ಆ ಹೆಂಗಸು ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ಈಗ ಅವಳು ನನ್ನ ಅತ್ತೆ ಎಂದು ತಿಳಿದು ನನ್ನ ಮನಸ್ಸು ಗೊಂದಲಕ್ಕೀಡಾಗಿದೆ. ಅತ್ತೆ ನಿಜ ಹೇಳುತ್ತಿದ್ದಾಳ? ಅವಳ 2 ಗಂಡು ಮಕ್ಕಳು ಮತ್ತು ಸೊಸೆಯಂದರು ಅವರನ್ನು ನಿಜವಾಗ್ಲೂ ಮನೆಯಿಂದ ಹೊರಹಾಕಿದ್ರಾ? ಅವರು ಹೇಗೆ ಹೀಗೆ ಮಾಡಲು ಸಾಧ್ಯ? ಅದು ಕೂಡ ಇಷ್ಟು ವಯಸ್ಸಾದ ಮೇಲೆ. ಆಗ ಅತ್ತೆ ಬಂದು ಕೇಳಿದಳು, ನೀನು ಏನು ಯೋಚನೆ ಮಾಡ್ತಾ ಇದ್ದೀಯಾ? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅತ್ತೆ ಮಾತನ್ನು ಕೇಳಿ ನಾನು ವಾಸ್ತವಕ್ಕೆ ಬಂದೆ ಮತ್ತು ಹೇಳಿದೆ, ಹಾಗೇನೂ ಇಲ್ಲಮ್ಮ, ನಿಮ್ಮ ಮಾತಿನ ಮೇಲೆ ನನಗೆ ವಿಶ್ವಾಸವಿದೆ. ಆದರೆ ಅವರು ಯಾಕೆ ಹೀಗೆ ಮಾಡಿದರು? ಆಗ ಅತ್ತೆ ಹೇಳಿದ್ಲು, ನಾನು ಏನು ಅಂತ ಹೇಳೋದು? ನೀನು ಮನೆ ಬಿಟ್ಟು ಹೋದ ಕೆಲವು ದಿನಗಳವರೆಗೂ ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಸಮಯ ಕಳೆದಂತೆ ಆಸ್ತಿಯ ಸಲುವಾಗಿ ಅಣ್ಣ ತಮ್ಮಂದಿರ ಮಧ್ಯೆಯೂ ಜಗಳ ಶುರುವಾಯಿತು. ನಾನು ಯಾವಾಗ ಅವರಿಬ್ಬರಿಗೂ ತಿಳಿಸಿ ಹೇಳಲು ಹೊರಟೆನೋ ಆಗ ಅವರಿಬ್ಬರೂ ನನ್ನ ಮೇಲೆ ಜಗಳಕ್ಕೆ ಬಂದರು. ಕೊನೆಯಲ್ಲಿ ನಾನೇ ಸೋತು ಇಬ್ಬರಿಗೂ ಸಮಾನವಾಗಿ ಆಸ್ತಿಯನ್ನು ಹಂಚಿದೆ ಮತ್ತು ನನಗೂ ಸಹ ಒಂದು ಪಾಲು ಇಟ್ಟುಕೊಂಡೆ. ಆಗ ಇಬ್ಬರು ಹೇಳಿದರು, ನೀನು ನಮ್ಮ ಜೊತೆ ಇರುವಾಗ ನಿಮಗ್ಯಾಕೆ ಪಾಲು ಬೇಕು? ಅದರ ಅವಶ್ಯಕತೆಯಾದರೂ ಏನಿದೆ ಎಂದರು. ನನಗೂ ಅದು ಸರಿ ಅನಿಸಿತು. ಆಗ 2 ಜನ ಸೊಸೆಯಂದಿರು ಜಗಳ ಮಾಡಲು ಪ್ರಾರಂಭಿಸಿದರು. ಅತ್ತೇನು ನಿನ್ನ ಮನೆಯಲ್ಲಿ ಇರಿಸಿಕೋ, ನಿನ್ನ ಮನೆಯಲ್ಲಿ ಇರಿಸಿಕೋ ಎಂದು. ಇಬ್ಬರು ಜಗಳ ಮಾಡಲು ಶುರು ಮಾಡಿದರು. ನಂತರ ಒಬ್ಬೊಬ್ಬರ ಮನೆಯಲ್ಲಿ ನನ್ನನ್ನು 6 ತಿಂಗಳು ಇರಿಸಿಕೊಳ್ಳುವುದಾಗಿ ನಿರ್ಣಯಕ್ಕೆ ಬಂದರು. ನಾನು ಯಾರ ಜೊತೆ ಇರುತ್ತಿದ್ದೇನೋ ಅವರು ನನ್ನನ್ನು ಕೆಲಸದ ಆಳಿನ ಹಾಗೆ ನೋಡಿಕೊಳ್ಳುತ್ತಿದ್ದರು. ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕಾಗಿತ್ತು.
ಆದರೆ ಊಟ ಮಾತ್ರ ಅಳತೆ ಮಾಡಿ ಕೊಡುತ್ತಿದ್ದರು. ಅದು ಸಹ ಸಮಯಕ್ಕೆ ಸರಿಯಾಗಿ ಕೊಡುತ್ತಿರಲಿಲ್ಲ. ಎಲ್ಲಿಯವರೆಗೆ ನನ್ನ ಮೈಲಿ ತಾಕತ್ತಿರುತ್ತಿತ್ತೋ ಅಲ್ಲಿಯವರೆಗೂ ನಾನು ಕೆಲಸ ಮಾಡುತ್ತಿದ್ದೆ. ಸಮಯಕ್ಕೆ ಸರಿಯಾಗಿ ಊಟ ಸಿಗದಿದ್ದರೆ ಮೈಗೆ ಎಲ್ಲಿಂದ ತಾಕತ್ತು ಬರಬೇಕು? ನಾನು ದಿನದಿಂದ ದಿನಕ್ಕೆ ಶಕ್ತಿಹೀನಳಾಗುತ್ತಾ ಬಂದೆ. ನನ್ನ ಆರೋಗ್ಯವೂ ಸಹ ಕೆಡತೊಡಗಿತ್ತು. ಇಬ್ಬರು ಮಗ ಮತ್ತು ಸೊಸೆಯಂದಿರು ನನ್ನ ಕಡೆ ತಿರುಗಿಯೂ ಸಹ ನೋಡುತ್ತಿರಲಿಲ್ಲ. ಊಟ, ತಿಂಡಿ, ಚಿಕಿತ್ಸೆ ಅಂತೂ ಬಹಳ ದೂರದ ಮಾತಾಗಿತ್ತು. ನನ್ನ ಸ್ಥಿತಿಯನ್ನು ನೋಡಿ ನನ್ನ ಮೊಮ್ಮಕ್ಕಳು ಹೇಳುತ್ತಿದ್ದರು, ಅಮ್ಮ ಅಜ್ಜಿಗೆ ಊಟ ಕೊಡಿ ಎಂದು. ಇಬ್ಬರು ಸೊಸೆಯಂದಿರು ಮೋರೆ ಗಂಟು ಹಾಕಿ ಹೇಳುತ್ತಿದ್ದರು, ಈ ಮುದುಕಿ ಯಾವಾಗ ಸಾಯುತ್ತಾಳೋ ಗೊತ್ತಿಲ್ಲ. ಹೀಗೆ ಪ್ರತಿದಿನ ನನಗೆ ಚುಚ್ಚು ಮಾತನಾಡುತ್ತಿದ್ದರು. ನೀನು ಮನೆ ಬಿಟ್ಟು ಹೋಗಿ ಎಲ್ಲಾದರೂ ಮುಳುಗಿ ಸಾಯು ಎನ್ನುತ್ತಿದ್ದರು. ನನ್ನನ್ನು ನೋಡುತ್ತಿದ್ದ ಹಾಗೆ ಇಬ್ಬರು ಹುಬ್ಬು ಗಂಟಿ ಕೂತಿದ್ದರು. ಇವಳು ಇನ್ನು ಇಲ್ಲೇ ಸತ್ತಿದ್ದಾಳಲ್ಲ ಎಂದು ಹೇಳುತ್ತಿದ್ದರು. ಅವರ ಚುಚ್ಚು ಮಾತುಗಳನ್ನು ಸಹಿಸಿಕೊಂಡು ನನಗೆ ಅಲ್ಲಿ ಇರಲು ಆಗಲಿಲ್ಲ. ನಾನು ಮನೆಯಿಂದ ಸೀದಾ ದೇವಸ್ಥಾನಕ್ಕೆ ಬಂದು ಉಳಿದುಕೊಂಡೆ. ಯಾರೂ ಸಹ ಮನೆಗೆ ಬಾ ಎಂದು ಒಂದು ಸಲವೂ ಕರೆಯಲಿಲ್ಲ. ಆದರೆ ನನ್ನ ಸೊಸೆಗೆ ನನ್ನ ಕೈಯಲ್ಲಿ 4 ಚಿನ್ನದ ಬಳೆಗಳಿವೆ ಎನ್ನುವುದು ಮಾತ್ರ ನೆನಪಿತ್ತು. ಅದಕ್ಕಾಗಿ ಅವಳು ನನ್ನನ್ನು ಮನೆಗೆ ಕರೆಯಲು ಬಂದಿದ್ದಳು ಎಂದು ಹೇಳುತ್ತಾ ಅತ್ತೆ ಬಿಕ್ಕಿ ಬಿಕ್ಕಿ ಅತ್ತರು. ನಾನು ಅವರ ಕಣ್ಣೀರನ್ನು ಒರೆಸುತ್ತಾ ಅವರಿಗೆ ಸಮಾಧಾನ ಮಾಡುತ್ತಾ ಕೇಳಿದೆ, ಅಮ್ಮ, ಅವತ್ತು ರಾತ್ರಿ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಆಗ ಅತ್ತೆ ಏನೂ ಮಾತನಾಡಲಿಲ್ಲ. ನಾನು ಅತ್ತೆಗೆ ಮತ್ತೆ ಕೇಳಿದೆ, ಅಷ್ಟೊಂದು ಜೋರಾದ ಮಳೆಯಲ್ಲಿ ಅಮ್ಮ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಅದಕ್ಕೆ ಅತ್ತೆ ನದಿಯಲ್ಲಿ ಬಿದ್ದು ಸಾಯಲು ಎಂದರು. ಅವರ ಮಾತನ್ನು ಕೇಳಿ ನನಗೆ ತಲೆ ಸುತ್ತು ಬಂದ ಹಾಗೆ ಆಯಿತು. ನಾನು ಚೇತರಿಸಿಕೊಂಡು ಕೇಳಿದೆ, ಅಮ್ಮ ಏನು ಹೇಳ್ತಾ ಇದ್ದೀರಾ? ಅದಕ್ಕೆ ಅತ್ತೆ, ಹೌದಮ್ಮ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಸೊಸೆಯಂದಿರು ನನ್ನ ಎಲ್ಲ ಆಸ್ತಿಯನ್ನು ಕಿತ್ತುಕೊಂಡರು. ನನ್ನ ಕೈಯಲ್ಲಿದ್ದ ಬಳೆಗಳ ಮೇಲೂ ಅವರ ಕಣ್ಣಿತ್ತು. ನಾನು ಯಾವಾಗ ಸಾಯ್ತೀನಿ ಮತ್ತು ನನ್ನ 4 ಬಳೆಗಳು ಯಾವಾಗ ತಮ್ಮದಾಗುತ್ತವೆ ಎಂದು ಕಾಯುತ್ತಾ ಕುಳಿತಿದ್ದರು. ನಾನು ಬಳೆಗಳನ್ನು ಅವರಿಗೆ ಕೊಟ್ಟಿಲ್ಲ. ಕಳೆದ 4 ದಿನಗಳಿಂದ ಅವರು ನನಗೆ ಊಟ ಕೊಡಲಿಲ್ಲ. ಬರೀ ನೀರು ಕುಡಿದು ಎಲ್ಲಿವರೆಗೆ ನಾನು ಜೀವಂತವಾಗಿರಲು ಸಾಧ್ಯ? ಅದಕ್ಕೆ ನನಗೆ ಹಸಿವು ತಡೆಯಲು ಸಾಧ್ಯವಿಲ್ಲವೆನಿಸಿದಾಗ ನಾನು ಅಂಥ ಮಳೆಯಲ್ಲಿಯೇ ಮನೆಯಿಂದ ಹೊರಬಂದೆ. ಆದರೆ ನೋಡು, ದೇವರಿಗೆ ನನ್ನ ಬಗ್ಗೆ ಬೇರೆ ಯೋಚನೆ ಇತ್ತು. ಅವನು ನನಗೆ ಸಾಯಲು ಬಿಟ್ಟಿಲ್ಲ. ನನ್ನನ್ನು ಬದುಕಿಸಲು ನನ್ನ ಮೊಮ್ಮಗಳನ್ನು ಕಳುಹಿಸಿಕೊಟ್ಟ. ನಾನು ಯಾವ ಮೊಮ್ಮಗಳಿಗೆ ಕಷ್ಟ ಕೊಟ್ಟಿದ್ದೇನೋ, ಎಷ್ಟೊಂದು ಶಾಪ ಹಾಕಿದ್ದೇನೋ, ಅದೇ ಮೊಮ್ಮಗಳು ನನ್ನ ಪ್ರಾಣವನ್ನು ಕಾಪಾಡಿದ್ದಳು. ನಾನು ಯಾರಿಗೋಸ್ಕರ ನನ್ನ ಇಡೀ ಆಸ್ತಿಯನ್ನು ಕೊಟ್ಟೆನೋ ಅವರು ನನ್ನನ್ನು ತಿರುಗಿಯೂ ಸಹ ನೋಡಲಿಲ್ಲ. ನನಗೆ ಇಲ್ಲಿ ಇರಲು ಯೋಗ್ಯತೆಯೂ ಇಲ್ಲ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ನನಗೆ ಹೋಗಲು ಬಿಡು. ನಾನೀಗ ಹುಷಾರಾಗಿದ್ದೇನೆ. ನಾನು ಎಲ್ಲಾದರೂ ಕೆಲಸ ಮಾಡಿ ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಆದರೆ ನಾನು ನಿಮ್ಮ ಜೊತೆ ಇರಲ್ಲ. ಆಗ ನಾನು ಹೇಳಿದೆ, ಯಾಕಮ್ಮ, ಯಾಕೆ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ? ನೀವು ಯಾಕೆ ಎಲ್ಲಿ ಇರಲ್ಲ? ನಿಮಗಿಲ್ಲಿ ಏನು ಕಡಿಮೆಯಾಗಿದೆ? ನೀವು ಎಲ್ಲಿಗೆ ಹೋಗ್ತೀರಾ ಎಂದು ಕೇಳಿದೆ. ಆಗ ಅತ್ತೆ, ಅದಲ್ಲ, ಇಲ್ಲಿ ನನಗೆ ಏನು ಕಡಿಮೆಯಾಗಿದೆ ಎನ್ನುವುದು ವಿಷಯವಲ್ಲ. ನಾನು ನಿನಗೆ ಯಾವ ರೀತಿ ಕಷ್ಟ ಕೊಟ್ಟಿದ್ದೇನೆ. ಈಗ ಯಾವ ಬಾಯಿಂದ ಹೇಳಲಿ ನಾನು ಇಲ್ಲೇ ಇರುತ್ತೇನೆ ಎಂದು? ನಾನು ನಿನಗೆ ಇದೇ ಬಾಯಿಂದ ಎಷ್ಟೋ ಸಾರಿ ಅಸಂಬದ್ಧ ಶಬ್ದಗಳಿಂದ ಬೈದಿದ್ದೀನಿ. ಎಷ್ಟೊಂದು ಶಾಪ ಹಾಕಿದ್ದೀನಿ. ನಾನು ಇಲ್ಲಿ ಇರಲ್ಲ. ನನ್ನ ಮೇಲೆ ನನಗೆ ನಾಚಿಕೆಯಾಗುತ್ತಿದೆ ಎಂದಳು. ಇದರಲ್ಲಿ ನಾಚಿಕೆ ವಿಷಯವೇ ಇಲ್ಲ ಅಜ್ಜಿ. ನೀವು ಇಲ್ಲೇ ಇರಿ. ಏಕೆಂದರೆ ನೀವು ನನ್ನ ಅಜ್ಜಿ. ಅದಕ್ಕಾಗಿ ನೀವು ಇಲ್ಲೇ ಇರಿ. ನೀವು ಇಲ್ಲಿಂದ ಎಲ್ಲೂ ಹೋಗಲ್ಲ. ಇದನ್ನು ನಾನು ಹೇಳುತ್ತೇನೆ ಎನ್ನುತ್ತಾ ತೇಜು ಒಳಗೆ ಬಂದಳು. ಅಜ್ಜಿ ಎನ್ನುವ ಪದ ಕೇಳುತ್ತಿದ್ದಂತೆ ಅತ್ತೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದರು ಮತ್ತು ಹೇಳಿದರು, ನಿನಗೆ ಎಲ್ಲ ಗೊತ್ತಾಯ್ತಾ? ಆಗ ತೇಜು ಹೇಳಿದಳು, ಹೌದು ಅಜ್ಜಿ, ನಿಮ್ಮ ಎಲ್ಲ ಮಾತನ್ನು ನಾನು ಕೇಳಿಸಿಕೊಂಡೆ. ಮತ್ತು ಮೊದಲು ಏನಾಗಿತ್ತು ಅದು ನನಗೆ ಗೊತ್ತಿಲ್ಲ. ಆದರೆ ಈಗ ನನ್ನ ಅಜ್ಜಿ ನನ್ನ ಮುಂದೆ ಕುಳಿತುಕೊಂಡಿದ್ದಾಳೆ. ಅವರು ತುಂಬ ಒಳ್ಳೆಯವರು. ಅಷ್ಟೇ ಅಲ್ಲ, ನನಗೆ ಈಗ ನನ್ನ ಅಜ್ಜಿಯ ಅವಶ್ಯಕತೆ ಇದೆ. ನನಗೆ ತುಂಬ ವರ್ಷಗಳಿಂದ ಅಮ್ಮನೊಂದಿಗೆ ಇದ್ದು ಬೇಜಾರಾಗಿದೆ. ನಾನು ಅಮ್ಮನಿಗೆ ತುಂಬ ಬಾರಿ ಹೇಳಿದ್ದೇನೆ ನನ್ನ ಅಜ್ಜಿ ಎಲ್ಲಿದ್ದಾರೆ ಎಂದು. ಆದರೆ ಅಮ್ಮ ಏನೂ ಹೇಳ್ತಾ ಇರಲಿಲ್ಲ. ಆದರೆ ನೀವು ಈಗ ಇಲ್ಲಿ ಬಂದಿದ್ದೀರಿ ಎಂದ ಮೇಲೆ ನಾನು ನಿಮ್ಮನ್ನು ಎಲ್ಲಿಗೂ ಹೋಗಲು ಬಿಡಲ್ಲ. ನೀವು ನಮ್ಮೊಟ್ಟಿಗೆ ಇಲ್ಲೇ ಇರ್ತೀರಿ, ಗೊತ್ತಾಯ್ತಾ? ನೀವು ಹೀಗೆ ಹಠ ಮಾಡ್ತಾ ಇದ್ದರೆ ನಿಮಗೆ ಗೊತ್ತೇ ಇದೆ ನಾನು ಡಾಕ್ಟರ್ ಅಂತ. ನಾನು ನಿಮಗೆ ದೊಡ್ಡ ದೊಡ್ಡ ಇಂಜೆಕ್ಷನ್ ಚುಚ್ತೀನಿ. ಅತ್ತೆ ಅವಳ ಮಾತನ್ನು ಕೇಳಿ ನಗು ನಗುತ್ತಾ ಅಳತೊಡಗಿದಳು ಮತ್ತು ತೇಜುವನ್ನು ತಬ್ಬಿಕೊಂಡು ಹೇಳಿದಳು, ಕ್ಷಮಿಸು ಮಗು ನಿನ್ನ ಅಜ್ಜಿಯನ್ನು. ಯಾಕೆಂದರೆ ನಾನು ನಿಮ್ಮ ಜೊತೆ ಇರಲು ಯೋಗ್ಯಳಲ್ಲ. ನೀನು ಹೇಳ್ತಿದ್ದೀಯಾ ಅಂತ ಒಪ್ಪಿಕೊಳ್ತಾ ಇದ್ದೀನಿ. ಆದರೆ ನನ್ನ ಹತ್ತಿರ ನಿಮ್ಮಿಬ್ಬರಿಗೂ ಕೊಡಲು ಏನೂ ಇಲ್ಲ. ನನ್ನ ಹತ್ತಿರ 4 ಬಳೆಗಳಿವೆ. ಅದನ್ನು ನೀನು ಇಟ್ಟುಕೋ ಮತ್ತು ಎಷ್ಟು ಬೇಕೋ ಅಷ್ಟು ಆಶೀರ್ವಾದ ಮಾಡುತ್ತೇನೆ ಎಂದಳು. ಆಗ ತೇಜು, ಅಜ್ಜಿ ನಿಮಗೆ ಒಂದು ಮಾತು ಹೇಳಲ್ಲ? ಅದೇನೆಂದರೆ ನೀವು ಕೊಟ್ಟ ಶಾಪ ನಮಗೆ ಒಂದೂ ತಾಗಿಲ್ಲ. ಅವೆಲ್ಲ ಆಶೀರ್ವಾದವಾಗಿ ಬದಲಾಗಿತ್ತು. ನೀವೇ ನೋಡಿ ನಾನು ಎಷ್ಟೊಂದು ಸಂತೋಷವಾಗಿದ್ದೇನೆ ಅಂತ, ಮತ್ತು ಎಷ್ಟು ದೊಡ್ಡ ಡಾಕ್ಟರ್ ಅಂತ. ಅದಕ್ಕಾಗಿ ಈ ಬಳೆಗಳನ್ನು ನೀವೇ ಹಾಕ್ಕೊಳ್ಳಿ. ನಮಗೆ ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಎಂದಳು. ಆಗ ಅತ್ತೆ ಹೇಳಿದಳು, ಹೌದು ಮಗು, ನೀನು ದೊಡ್ಡ ಡಾಕ್ಟರ್. ಇನ್ನು ತುಂಬ ಹೆಸರು ಮಾಡು. ನಿನ್ನ ತಂದೆ ತಾಯಿಯ ಹೆಸರನ್ನು ಉಳಿಸಿ ಬೆಳೆಸು. ನಿನಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಆಶೀರ್ವಾದಗಳು ಎಂದರು.
ಅಜ್ಜಿಯ ಮಾತನ್ನು ಕೇಳಿದ ತೇಜು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು ಹಿಂದೆ ಅತ್ತೆ ಮಾಡಿದ ಎಲ್ಲ ತಪ್ಪುಗಳನ್ನು ಮರೆತು ನಾನು ಸಹ ಅವರನ್ನು ತಬ್ಬಿಕೊಂಡೆ. ಅದೇ ಸಮಯಕ್ಕೆ ಹಿಂದುಗಡೆಯಿಂದ ಒಂದು ಶಬ್ದ ಬಂತು. ತೇಜು, ನನ್ನ ಪಿಜೆಯಲ್ಲಿ ನಿನಗೆ ನೆನಪಿದೆಯಾ? ನಾನು ನಿನಗೆ ಹೇಳಿದ್ದೆ, ನೀನು ಯಾವಾಗ ಡಾಕ್ಟರ್ ಆಗ್ತೀಯೋ, ಯಾವಾಗ ಹಣವನ್ನು ಗಳಿಸ್ತೀಯೋ ಆಗ ನನ್ನ ಫೀಸ್ ಕೊಡಬೇಕೆಂದು. ನಿನಗೆ ನೆನಪಿದೆಯೋ ಅಥವಾ ಮರೆತು ಹೋಯಿತೋ? ಆಗ ನಾವೆಲ್ಲರೂ ಹಿಂತಿರುಗಿ ನೋಡಿದ್ದೆವು. ಆಗ ಅಲ್ಲಿ ಅದೇ ಪ್ರೊಫೆಸರ್ ನಿಂತಿದ್ದರು. ತೇಜುಗೆ ಫೀಸ್ ತೆಗೆದುಕೊಳ್ಳದೆ ಓದಿಸಿದ್ದರು. ನಾನು ಮತ್ತು ತೇಜು ಒಳಗೆ ಬರುವಂತೆ ಹೇಳಿದೆವು. ತೇಜು, ಸರ್ ನೀವಿಲ್ಲಿ ಬನ್ನಿ ಕುಳಿತುಕೊಳ್ಳಿ ಎಂದಳು. ಆಗ ಅವರು ಹೇಳಿದರು, ನಾನು ಕುಳಿತುಕೊಳ್ಳುತ್ತೇನೆ, ಆದರೆ ನೀನು ನನ್ನ ಫೀಸ್ ಕೊಡ್ತೀಯಾ ಇಲ್ವಾ ಎಂದು ಹೇಳು. ಆಗ ತೇಜು, ಖಂಡಿತ ಸರ್, ನಿಮ್ಮ ಫೀಸ್ ಎಷ್ಟಿದೆಯೋ ಅಷ್ಟನ್ನು ನಾನು ಕೊಡುತ್ತೇನೆ ಎಂದಳು. ಆಗ ನಾನು ಕೇಳಿದೆ, ಸರ್ ನಿಮ್ಮ ಫೀಸ್ ಎಷ್ಟು? ಅದಕ್ಕೆ ಅವರು, ನಿಜವಾಗ್ಲೂ ಕೊಡ್ತೀರಾ ಎಂದು ಕೇಳಿದರು. ಅದಕ್ಕೆ ನಾನು ಹೇಳಿದೆ, ನಿಮ್ಮ ದಯೆಯಿಂದ ನನ್ನ ಮಗಳು ಡಾಕ್ಟರ್ ಆಗಿದ್ದಾಳೆ, ಅಂಥದ್ರಲ್ಲಿ ನಿಮ್ಮ ಫೀಸ್ ಯಾಕೆ ಕೊಡಲ್ಲ? ನೀವು ಫೀಸ್ ಎಷ್ಟು ಅಂತ ಹೇಳಿ ಸರ್ ಎಂದೆ. ಆಗ ಅವರು, ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕೊಡ್ತೀರಾ? ನಿಮ್ಮ ಮಗಳನ್ನು ನನ್ನ ಮಗನಿಗೆ ತಂದುಕೊಳ್ಳಬೇಕೆಂದುಕೊಂಡಿದ್ದೇನೆ. ನನ್ನ ಮಗನು ಸಹ ಡಾಕ್ಟರ್. ಇದನ್ನು ಕೇಳಿದ ತೇಜು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನನ್ನ ಕಣ್ಣಿಂದ ಸಂತೋಷದ ಕಣ್ಣೀರು ಬಂತು. ಸರ್, ನಿಮಗೆ ಹೇಗೆ ಕೃತಜ್ಞತೆ ಹೇಳಲಿ? ನೀವು ನನ್ನ ಎಲ್ಲ ಚಿಂತೆಗಳನ್ನು ದೂರ ಮಾಡಿದ್ದೀರಿ. ಆದರೆ ಏನು ಹೇಳಿ ಕಮಲಾ ಅವರೇ? ಆಗ ನಾನು ಹೇಳಿದೆ, ನನ್ನ ಮಗಳಿಗೆ ಪೋಲಿಯೋ ಅಟ್ಯಾಕ್ ಆಗಿತ್ತು. ನಿಮ್ಮ ಮಗನಿಗೆ ಅನ್ನುವಷ್ಟರಲ್ಲಿ ಪ್ರೊಫೆಸರ್ ಹೇಳಿದರು, ನೀವು ಎಂತ ಮಾತನಾಡುತ್ತಿದ್ದೀರಾ? ನನ್ನ ಮಗನಿಗೂ ಮತ್ತು ನನಗೂ ತೇಜು ಎಂದರೆ ತುಂಬ ಇಷ್ಟ. ಮತ್ತು ನಿಮ್ಮ ಮಗಳ ಕಾಲಿನ ಬಗ್ಗೆ ಏನೂ ತೊಂದರೆ ಇಲ್ಲ. ನಿಮ್ಮ ಒಪ್ಪಿಗೆ ಇದ್ದರೆ ನಾವು ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಮದುವೆ ಮುಹೂರ್ತ ಫಿಕ್ಸ್ ಮಾಡೋಣ ಎಂದರು. ಆಗ ನಾನು ನಗು ನಗುತ್ತಾ, ಖಂಡಿತ ಸರ್, ಒಳ್ಳೆಯ ಕೆಲಸಕ್ಕೆ ತಡ ಯಾಕೆ ಅಂದೆ. ಆಗ ಪ್ರೊಫೆಸರ್ ಹೇಳಿದರು, ನೀವು ಇನ್ನು ಮುಂದೆ ನನ್ನನ್ನು ಸರ್ ಎಂದು ಕರೆಯಬೇಡಿ. ಇನ್ನು ಮುಂದೆ ನೀವು ನನ್ನ ಬೀಗರು, ನೀವು ನನ್ನನ್ನು ಬೀಗ್ರೆ ಎಂದು ಕರೆಯಿರಿ. ಎಲ್ಲರೂ ನಕ್ಕೆವು. ಅದೇ ಸಮಯಕ್ಕೆ ತೇಜು ಚಹಾ ತಿಂಡಿ ತೆಗೆದುಕೊಂಡು ಬಂದಳು ಮತ್ತು ಅವಳು ಎಲ್ಲರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದಳು. ಮಾರನೇ ದಿನ ಪುರೋಹಿತರು ಬಂದು ಮದುವೆಯ ನಿಶ್ಚಿತಾರ್ಥದ ದಿನವನ್ನು ಫಿಕ್ಸ್ ಮಾಡಿದರು. 1 ತಿಂಗಳ ನಂತರ ಮುಹೂರ್ತ ಫಿಕ್ಸ್ ಮಾಡಿದರು ಮತ್ತು ತೇಜುವಿನ ಮದುವೆ ಸಹ ತುಂಬ ವಿಜೃಂಭಣೆಯಿಂದ ನಡೆಯಿತು. ತೇಜು ಗಂಡನ ಮನೆಗೆ ಹೊರಟಳು ಮತ್ತು ಹೋಗುವ ದಾರಿಯಲ್ಲಿ ಗಂಡನಿಗೆ ಹೇಳಿದಳು, ಅಮ್ಮನಿಗೆ ನಾನು ಮತ್ತು ನನ್ನ ಅಕ್ಕಂದಿರು ಬಿಟ್ಟು ಬೇರೆ ಯಾರೂ ಇಲ್ಲ. ನೀವು ಒಪ್ಪಿಕೊಳ್ಳುವುದಾದರೆ ಅತ್ತೆ ಮಾವನ ಜೊತೆಗೆ ನಾನು ಅಮ್ಮನನ್ನು ನೋಡಿಕೊಳ್ಳುತ್ತೇನೆ. ಜೊತೆಗೆ ಅಜ್ಜಿಯೂ ಸಹ ಇದ್ದಾಳೆ ಎಂದಳು. ಆಗ ತೇಜು ಗಂಡ ಹೇಳಿದ, ಕೇವಲ ನಿನ್ನ ತಾಯಿ, ನಿನ್ನ ಅಜ್ಜಿ ಅಲ್ಲ, ನನ್ನ ಅಮ್ಮ, ನಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ. ಮತ್ತು ಇನ್ನೊಂದು ಮಾತು, ನೀನೊಬ್ಬಳೇ ಇಲ್ಲ, ನಾವಿಬ್ಬರೂ ಸೇರಿ ಅವರನ್ನು ನೋಡಿಕೊಳ್ಳಬೇಕು. ಆಗ ತೇಜು ಸಂತೋಷದಿಂದ ಅವನನ್ನು ತಬ್ಬಿಕೊಂಡಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.